ನಮಸ್ಕಾರ. ರಾಜ್ ನ್ಯೂಸ್ನ ಬಿಗ್ ಡಿಬೇಟ್ಗೆ ಸ್ವಾಗತ. ನಾನು ಇಂಚಿರಾ ಸಾಯನ್. ಇವತ್ತಿನ ರಾಜಕೀಯದಲ್ಲಿ ನಡೀತಾ ಇರುವಂತಹ ಈ ಕುರ್ಚಿ ಕಿತ್ತಾಟ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ನಾನು ಪೂರ್ಣಾವಧಿಯನ್ನ ಮುಗಿಸ್ತೇನೆ, ಹೈಕಮಾಂಡ್ ನನ್ನ ಪರವಾಗಿದೆ ಅನ್ನೋದು ಒಂದ್ ಕಡೆ ಆದ್ರೆ, ಮತ್ತೆ ಅದೇ ಬಲವಾಗಿ ನಂಬ್ಕೊಂಡಿರುವಂತಹ DKಶಿ ಕೂಡ ನಾನು ಹೈಕಮಾಂಡ್ ಮನವನ್ನ ಒಲಿಸಿ ನನಗೂ ಕೂಡ ಅದು ಅರ್ಹತೆ ಇದೆ, ನಾನು ಕೂಡ ಸಿಎಂ ಸ್ಥಾನವನ್ನ ಪಡೆದುಕೊಂಡು ಸಿಎಂ ಆಡಳಿತವನ್ನ ಮಾಡ್ತೇನೆ ಅಂತ ಒಂದ್ ಕಡೆ ಸಿಎಂ ಅಷ್ಟೇ ಬಲವಾಗಿ, DCM DKಶಿ ಕೂಡ ಅಷ್ಟೇ ಬಲವಾಗಿದ್ದಾರೆ. ಆದ್ರೆ ಈಗ ಇವರಿಬ್ಬರ ಕುರ್ಚಿ ಕದಡದ ನಡುವೆನೆ ಈಗ ಮತ್ತೊಂದು ಸೆನ್ಸೇಷನ್ ಕ್ರಿಯೇಟ್ ಆಗ್ತಿರೋದೆ ಫಾರಿನ್ ಟ್ರಿಪ್. ಅಂದ್ರೆ ಶಾಸಕರೆಲ್ಲ ಸೇರಿ, ಅದರಲ್ಲೂ ಕೂಡ ಬಹುಮುಖ್ಯವಾಗಿ ಕಾಂಗ್ರೆಸ್ ಶಾಸಕರು ಸೇರಿ ಹೋಗ್ತಾ ಇರುವಂತಹ ಫಾರಿನ್ ಟ್ರಿಪ್. ಯಾಕೆ ಫಾರಿನ್ ಟ್ರಿಪ್ ಹೋಗ್ತಾ ಇದ್ದಾರೆ, ಇರಬಹುದು ಇದರ ಹಿನ್ನೆಲೆ, ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ನಾವು ಮಾತಾಡ್ತಾ ಹೋಗೋಣ. ಆದ್ರೆ ಈ ಫಾರಿನ್ ಟ್ರಿಪ್ ಹಿಂದೆ ಏನಾದ್ರೂ ಕೈ ಚಳಕವನ್ನ ತೋರಿಸೋದಕ್ಕೆ ಕೈ ನಾಯಕರು ರೆಡಿ ಇದ್ದಾರಾ, ಅಥವಾ ಏನಾದ್ರೂ ಈಗ ಗೊತ್ತಾಗ್ತಾ ಇರೋ ಮಾಹಿತಿ ಏನು ಅಂತಂದ್ರೆ, ಹೈನುಗಾರಿಕೆ ಮತ್ತೆ ಏನು ಗೋ ಒಂದು ಸಾಗಾಣಿಕೆ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಹೋಗ್ತಾ ಇರೋದು ಟ್ರಿಪ್ಪು ಅನ್ನೋದು ಗೊತ್ತಾಗ್ತಾ ಇತ್ತು. ಅಂದ್ರೆ ಮಾಹಿತಿ ಕೆಲವೊಂದು ಮೂಲಗಳ ಪ್ರಕಾರ ಗೊತ್ತಾಗ್ತಾ ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಹೋಗ್ತಾ ಇದೆ. ಯಾಕೆ ಟ್ವಿಸ್ಟ್ ಹೋಗ್ತಾ ಇದೆ, ಏನು, ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿಚ್ಚು ನಡೀತಾ ಇದೆ. ಫಾರಿನ್ ನಲ್ಲೇ ಸ್ಕೆಚ್ ಏನಾದ್ರೂ ಹಾಕೋಕೆ ನಾಯಕರು ಪ್ಲಾನ್ ಮಾಡ್ಕೊಂಡಿದ್ದಾರಾ ಅಂತ. ಬದಲಾವಣೆ ಬಡಿದಾಟದ ಹೊತ್ತಲ್ಲಿ ವಿಪಕ್ಷಗಳಿಗೆ ಸಿಕ್ತು ಆಹಾರ. ಕಾಂಗ್ರೆಸ್ ಶಾಸಕರ ವಿದೇಶ ದಂಡಯಾತ್ರೆ ಹಿಂದಿನ ತಂತ್ರವೇನು ಅನ್ನೋದೇ ಈಗ ಗೊಂದಲ. ಕೈಯಲ್ಲಿ ಟೀಮ್ ವರ್ಕೌಟ್ ಏನಾದ್ರೂ ನಡೀತಾ ಇದ್ದ, ಯಾರಿಗಾದ್ರೂ ಕಾಡ್ತಾ ಇದ್ಯಾ, ಇದು ದೊಡ್ಡ ಗಲಾಟೆ ಆಗುವಂತಹ ಸಾಧ್ಯತೆ ಏನಾದ್ರೂ ಇದೆಯಾ, ಸಿಎಂ ಸಿದ್ದು DCM DKಶಿ ಪಟ್ಟದಾಟಕ್ಕೆ ಏನಾದ್ರೂ ಪತ್ರಗೊಟ್ಟೋದು ಗ್ಯಾರಂಟಿನ, ಎಲ್ಲವೂ ಕೂಡ ಈಗ ಲಭ್ಯವಾಗ್ತಾ ಇದೆ. ರಾಜ್ಯ ನಾಯಕರ ಫಾರಿನ್ ಟೂರ್ ಆಡಳಿತಕ್ಕೆ ಕೆರಳಿದೆ ಈಗ ದೆಹಲಿ. ರಾಹುಲ್ ಖರ್ಗೆಗೆ ರಿಪೋರ್ಟ್ ನೀಡ್ತಾ ಇರೋ ಸಿದ್ದರಾಮಯ್ಯ ಮತ್ತೆ DKಶಿ ಏನಾದ್ರು ರಿಪೋರ್ಟ್ ಕೊಡ್ತಾ ಇದ್ದಾರಾ ರಾಹುಲ್ಗೆ ಅಂತ. ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿಚ್ಚು ನಡೀತಾ ಇದೆ. ಫಾರಿನ್ ನಲ್ಲಿ ಸ್ಕೆಚ್ ಏನಾದ್ರೂ ಹಾಕುವಂತ ಪ್ರಯತ್ನವನ್ನ ಕೈ ನಾಯಕರು ಮಾಡ್ತಾ ಇದ್ದಾರಾ ಅಂತ. ಯಾಕಂದ್ರೆ ಈಗ ಈ ಕುರ್ಚಿ ಬದಲಾವಣೆ ಸಂಬಂಧಪಟ್ಟಂತೆ ಈಗ ಹೈಕಮಾಂಡ್ ಅಂಗಳಕ್ಕೂ ಕೂಡ ತಲುಪಿತ್ತು. ಅಲ್ಲೂ ಕೂಡ ನಾಯಕರು ಮಾತನಾಡ್ತಾ ಇದ್ರು, ಸಿಎಂ ಸಿದ್ದರಾಮಯ್ಯ ಅವರು ಆಗ್ಬೇಕು, ಸಿಎಂ ಸಿದ್ದರಾಮಯ್ಯ ಅವರೇ ಕೂಡ ಪೂರ್ಣಾವಧಿಯನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು, DCM ಅವರು ಸಿಎಂ ಆಗ್ಬೇಕು ಅನ್ನೋ ಒಂದಷ್ಟು ಮನಗಳ ಬಡಿದಾಟ ನಡೀತಾ ಇತ್ತು. ಈಗ ಎಲ್ಲ ಅಂದ್ರೆ BJP ನಾಯಕರು ವರ್ಸಸ್ ಕಾಂಗ್ರೆಸ್ ನಾಯಕರು ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಆ ಎಲ್ಲಾ ನಾಯಕರ ಹೇಳಿಕೆಗಳ ಏನೇನು ನೋಡ್ಕೊಂಬರೋಣ ಬನ್ನಿ. ಯಾವ ಟೂರ್ ಬಗ್ಗೆ ಅವ್ರವ್ರ ವೈಯಕ್ತಿಕವಾಗಿ ಯಾರು ಕಳಿಸ್ತಾ ಇದಾರೋ, ಯಾರು ಸ್ಪಾನ್ಸರ್ ಮಾಡ್ತಾ ಇದಾರೋ ನನಗೇನು ಗೊತ್ತಿಲ್ಲ. ಸೊ ಅದು ಅವ್ರುಂಟು, ಟೂರ್ ಹೋಗ್ತಾ ಇರೋರುಂಟು, ಕಳಿಸ್ತಾ ಇರೋರು ಉಂಟು, ಅವ್ರುಂಟು. ನಾನು ಪಕ್ಷದ ಅಧ್ಯಕ್ಷನಾಗಿ ನಾನು ಇದಕ್ಕೆ ನನಗೆ ಗೊತ್ತಿಲ್ಲ, ನಾನು ಇದಕ್ಕೆ ಇಂಟರ್ಫಿಯರ್ ಆಗ್ತಾ ಯಾವ ಟೂರ್ ಬಗ್ಗೆ ನನಗೆ ಅವ್ರವ್ರ ವೈಯಕ್ತಿಕ. ನಾನು ಹೋಗ್ತೀನಿ ಫಾರಿನ್ಗೆ, ನಾನು ಹೋದಷ್ಟು ಫಾರಿನ್ಗೆ ನಮ್ಮ 224 ಜನದಲ್ಲಿ ಯಾರೂ ಹೋಗಿಲ್ಲ, ಗೊತ್ತಾಯ್ತಾ. ನಾನು ಹೋಗೋವಾಗೆಲ್ಲ ಯಾರಿಗೂ ಕರ್ಕೊಂಡು ಹೋಗಲ್ಲ, ಯಾರಿಗೂ ಹೇಳ್ಬಿಟ್ಟು ಹೋಗಲ್ಲ, ಬರೋವಾಗಲೂ ಬಂದಿದ್ದೀನಪ್ಪ ಅಂತಲೂ ಹೇಳೋದಿಲ್ಲ. ಅದು ದಟ್ ಈಸ್ ಮೈ ಸ್ಟೈಲ್ ಆಫ್ ಗೋಯಿಂಗ್ ಟು ದಿ ಫಾರಿನ್. ಅದು ಯಾರ್ಯಾರು ಯಾವ ರೀತಿ ಅರ್ಥೈಸ್ತಾರೋ ಆ ಥರ. ಅಧಿಕಾರಿಗಳು ಎಷ್ಟು ಜನ ಹೋಗಿದ್ದಾರೆ ಫಾರಿನ್ಗೆ. ನಾನೊಬ್ಬ ಕೃಷಿಕ, ನಂಗೆ ಮೊದಲಿನಿಂದನೂ ಕೃಷಿ ಬಗ್ಗೆ ಹೆಚ್ಚು ಆಸಕ್ತಿ ಇದೆ. ನಾನೊಬ್ಬ ಸಾಮಾನ್ಯ ರೈತನ ಮಗ. ಶಾಸಕರಾಗಿದ್ದೀವಿ. ಈಗ ಒಂದಷ್ಟು ವಿದೇಶಗಳಲ್ಲಿ ಕೃಷಿ ಬಗ್ಗೆ ಕೆಲವು ಕಡೆ ಹೋಗಿ ಪ್ರವಾಸ ಮಾಡೋ ಒಂದು ಹವ್ಯಾಸ ಇದೆ. ಅದರಂತೆ ನನ್ನ ಕುಟುಂಬ ಸಮೇತ ಇವತ್ತು ಪ್ರವಾಸಕ್ಕೆ ಹೋಗ್ತೇನೆ. ಇದರಲ್ಲಿ ಏನೂ ವಿಶೇಷ ಇಲ್ಲ. ಯಾವಾಗಲೂ ಹೋಗ್ತಾ ಇರ್ತೀವಿ ಕುಟುಂಬ ಸಮೇತ. ಅದೇ ರೀತಿ ಈ ಸಲ ಹೋಗ್ತಾ ಇದ್ದೀವಿ. ಹೋಗುವಾಗ ಇನ್ನೂ ಯಾರು ಒಬ್ಬರಿಬ್ರು ಬರ್ತೀವಿ ಅಂದ್ರೆ ಬನ್ನಿ ಅಂತೇಳಿ ಹೋಗ್ತಿದ್ವಿ, ಬಿಟ್ರೆ ಬೇರೆ ಇದರಲ್ಲಿ ಯಾವುದೇ ವಿಶೇಷತೆ ಇಲ್ಲ. ಕಾಂಗ್ರೆಸ್ MLA ಕಾಂಗ್ರೆಸ್ಸಿಗ ನಾನು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಿಗೆ ನನ್ನ ದುಡ್ಡನ್ನ ನನ್ನ ಅಕೌಂಟಿಂದ ಟ್ರಾನ್ಸ್ಫರ್ ಮಾಡಿದ್ದೀನಿ ಪರ್ಸನಲ್ ಅಕೌಂಟಿಂದ. ಹಂಗಾಗಿ ನಮ್ಮ ದುಡ್ಡಲ್ಲಿ ನಾವು ಪ್ರವಾಸ ಹೋಗ್ತೀವಿ. ಇದರಲ್ಲಿ ಏನು ವಿಶೇಷ ಇಲ್ಲ. ನಮಸ್ಕಾರ. ದಾವಣಗೆರೆ ಜಿಲ್ಲೆ ಜಗಳೂರು ಕ್ಷೇತ್ರದ ಶಾಸಕರು ಬಿ ದೇವೇಂದ್ರಪ್ಪನವರ ಒಂದು ವಿದೇಶ ಪ್ರವಾಸ ಬೀಳ್ಕೊಡೋದಕ್ಕೆ ನಾವು ನಮ್ಮ ಕ್ಷೇತ್ರದಿಂದ ನಮ್ಮ ಮಾಜಿ KPC ST ರಾಜ್ಯಾಧ್ಯಕ್ಷರು KP ಪಾಲಾಯರು ಅಂತ ಹೇಳಿ, ಹಾಗೂ ನಮ್ಮ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, DC ಬ್ಯಾಂಕ್ ಉಪಾಧ್ಯಕ್ಷರಾದ ನಮ್ಮ PS ಸುರೇಶ್ ಗೌಡ್ರು, ನಮ್ಮ ಶಫಿ ಅಂತ ಹೇಳಿ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರು, ಆಜಮುಲ್ಲಾ ಅಂತ ಹೇಳಿ ನಮ್ಮ ಯೂತ್ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಜಯಣ್ಣ, ವಿಜಿ, ಗ್ಯಾರಂಟಿ ಸಮಿತಿ ಸದಸ್ಯರು, ಎಲ್ಲ ಕ್ಷೇತ್ರದ
ಜನ ನಾವು ಬಂದು ಈಗ ಶಾಸಕರಿಗೆ ವಿದೇಶ ಪ್ರವಾಸ ಹೋಗ್ತಿದ್ರಿಂದ ನಾವು ಶುಭ ಹಾರೈಸಕ್ಕೆ ನಾವು ಈಗ ಬಂದಿದ್ದೀವಿ. ಅವ್ರು ಶಾಸಕರಾಗಿದ್ದಾರೆ, ಅವ್ರು ಕರ್ಕೊಂಡು ಹೋಗ್ತಾರೆ. ನೀವು ಶಾಸಕರಾಗಿದ್ರೆ ನಿಮ್ನು ಕರ್ಕೊಂಡು ಹೋಗೋರು. ಪ್ರಯತ್ನ ಮಾಡಿ, ನೀವು ಶಾಸಕರಾಗೋದಕ್ಕೆ ನಿಮ್ನು ಕರ್ಕೊಂಡು ಹೋಗ್ಬೋದು. ಈಗ ಸ್ವಲ್ಪ ವಿಶ್ವಾಸಕ್ಕೆ ಕೆಲವ್ರು ಹೋಗಿರ್ತಾರೆ, ಕೆಲವರು ದೇಶ ನೋಡ್ಬೇಕು ಅಂತ ಕೇಳ್ಬೋದು. ಬೆಂಗಳೂರಿನಲ್ಲಿ ಮಹಿಳೆ ಮತ್ತು ಮಗು ನಿನ್ನೆಯೂ ಗುಂಡಿಗೆ ಬಲಿಯಾಗಿದೆ. ಬೆಂಗಳೂರಿನ ಗುಂಡಿಗೆ ಬಲಿಯಾಗಿದ್ದಾರೆ. ಅಭಿವೃದ್ಧಿ ಕೆಲಸ ನಿಂತು ನೀರಾಗಿದೆ. ಪರಿಹಾರದ ಹಣವನ್ನು ಕೊಡದೇ ಇರೋ ಕಾರಣಕ್ಕೆ KSRTC ಬಸ್ಸನ್ನೇ ಸೀಸ್ ಮಾಡುವಂಥ ದುಸ್ಥಿತಿ ಬಂದಿದೆ. ಬಹುಶಃ ಇದೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಈ ದೇಶದಲ್ಲಿ ಇಲ್ಲ ಅಂತ ಅವ್ರಿಗೆ ಅನಿಸಿರ್ಬೇಕು. ಇದಕ್ಕೇನಾದ್ರು ಪರಿಹಾರ ಅರಬ್ನಲ್ಲೋ ಯುರೋಪ್ನಲ್ಲೋ ಪರಿಹಾರವನ್ನು, ಯಾಕೆಂದ್ರೆ ಇಲ್ಲಿರುವ ರಾಜಕೀಯ ನೇತೃತ್ವ, ಇಲ್ಲಿರುವ ವ್ಯವಸ್ಥೆ ನ್ಯಾಯ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಆಡಳಿತಾರೂಢರಿಗೆ ಅನಿಸಿದೆ. ಹಾಗಾಗಿ ಇದಕ್ಕೇನಾದ್ರು ಪರಿಹಾರ ವಿದೇಶದಲ್ಲಿ ಸಿಗ್ಬೋದು ಅನ್ನೋ ಆಶಾಭಾವನೆ ಇಟ್ಕೊಂಡು ಅವರು ವಿದೇಶಕ್ಕೆ ಹೋಗ್ತಾ ಇದ್ದಾರೆ. ಹಾಗಾಗಿ ಯಾರು ತಪ್ಪು ತಿಳ್ಕೊಬೇಡಿ. ಇವ್ರುಗಳ ಮೇಲೆ, ಇಲ್ಲಿರೋ ನಾಯಕತ್ವದ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ. ಇವ್ರು ಸಮಸ್ಯೆ ಬಗೆಹರಿಸ್ತಾರೆ ಅನ್ನೋ ವಿಶ್ವಾಸ ಇಲ್ಲ. ಅಲ್ಲೇನಾರು ಸಮಸ್ಯೆ ಇರುವ ಸಮಸ್ಯೆ ಮತ್ತು ಇಲ್ಲಿ ಆಗ್ತಿರೋ ಅನ್ಯಾಯದ ವಿರುದ್ಧ ಪ್ರತಿಭಟಿಸಿ ಅವರು ಅಲ್ಲಿಗೆ ಹೋಗ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಮಹಿಳೆ ಅಂತೂ ಇಂತೂ ಕುರ್ಚಿ ಕಿತ್ತಾಟದ ನಡುವೆ ಈಗ ಹಲವಾರು ನಾಯಕರು ಈಗ ಅವರವರ ಅಭಿಪ್ರಾಯಗಳನ್ನು ಕೊಟ್ಟಾಯಿತು. ಈಗ ಇದ್ರ ಬಗ್ಗೆ ನಮಗೆ ಈ ಚರ್ಚೆಯಲ್ಲಿ ಭಾಗಿಯಾಗಲಿದ್ದಾರೆ ನಮ್ಮ ಸೂಪರ್ ಗೆಸ್ಟ್ನ ಬರಮಾಡ್ಕೊಳ್ಳುವಂತಹ ಸಮಯ. ಮೊದಲನೇದಾಗಿ ನಮ್ಮ JDS ವಕ್ತಾರರಾದಂತಹ ಮಹೇಶ್ ಗೌಡ್ರೆ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಹಾಗೆ AP ವಕ್ತಾರರಾದಂತಹ ನವೀನ್ ಅಯ್ಯರ್ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಮೊದಲನೇದಾಗಿ ನಾನು ಕೇಳೋದಿದೆ, ಯಾಕಂದರೆ ನಮ್ಮ ಡಿಬೇಟ್, ನಾವು ಫಸ್ಟು ಡಿಬೇಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾವು ನಡೆಸುವಂತಹ ಡಿಬೇಟು ಕೇವಲ ಜನರಿಗೆ ಅರ್ಥ ಆಗೋ ಉದ್ದೇಶದಿಂದ, ಅಂದರೆ ನಾವೇನೇ ಒಂದು ಟಾಪಿಕ್ ಇಟ್ಕೊಂಡ್ರೆ ಅದು ಜನರಿಗೆ ಅರ್ಥ ಆಗಬೇಕು. ಸೊ ಯಾವುದೇ ರೀತಿ ಕಿತ್ತಾಟ ಅಥವಾ ನಿಮಗೆ ನೀವೇ ವಾದಗಳನ್ನ ಮಂಡನೆ ಮಾಡ್ಕೊಳ್ಳೋದು ಬೇಡ. ಯಾಕಂದರೆ ನಿಮ್ಗೆಲ್ರಿಗೂ ಕೂಡ ಕಾಲಾವಕಾಶ ನಾನು ಕೊಡ್ತೇನೆ, ಅದು ಸಂಬಂಧಪಟ್ಟಂತೆ ನೀವು ಮಾತನಾಡಿ ಅಂತ ಹೇಳ್ತಾ ಈಗ ಡಿಬೇಟನ್ನು ಶುರು ಮಾಡುವಂತಹ ಸಮಯ. ಜೊತೆಗೆ ಈಗ ನಾನು ನಿಮಗೆ ಮಹೇಶ್ ಅವರಿಗೆ ಕೇಳುವಂಥ ಪ್ರಶ್ನೆ ಏನು ಅಂತಂದರೆ, ಈಗ ನಾಯಕರುಗಳು BJP ಮತ್ತು ಕಾಂಗ್ರೆಸ್ ನಾಯಕರುಗಳು ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟರು. ಇದ್ರ ಬಗ್ಗೆ ಏನು ಹೇಳ್ತೀರಿ ಫಸ್ಟು? ಇಂಚರ ಮೇಡಮ್, ಇವ್ರಿಗೇನಾದರೂ ಮಾನ ಮರ್ಯಾದೆ ಇದ್ದಿದ್ರೆ ಇದಕ್ಕೆ ಹೇಳಿಕೆಗಳನ್ನು ಪ್ರತ್ಯಾರೋಪಗಳನ್ನು ಮಾಡ್ತಾ ಇರಲಿಲ್ಲ. ಮೊದಲನೇದಾಗಿ ಕಾಂಗ್ರೆಸ್ ವಕ್ತಾರರೇ ನಿಮ್ಮ ಪ್ಯಾನೆಲ್ ಡಿಬೇಟ್ಗೆ ಬಂದಿಲ್ಲ. ಇಲ್ಲೇ ತಿಳ್ಕೊಂಬಿಡಿ ಇವತ್ತು ಕಾಂಗ್ರೆಸ್ ಯಾವ ಸ್ಥಿತಿ ಈ ರಾಜ್ಯದಲ್ಲಿ ಇದೆ ಅಂತೇಳಿ. ನಂಬರ್ 1. ಬಹುಮುಖ್ಯವಾಗಿ ನಾವು ಇವತ್ತು ರಾಜ್ಯದ ಜನರಿಗೆ ಈ ವಿಚಾರವನ್ನು, ಸತ್ಯಾಸತ್ಯತೆಯನ್ನು ಇವತ್ತು ನಾವು ತಿಳಿಸಲೇಬೇಕು. ಯಾಕೆ ಅಂತ ಹೇಳಿದ್ರೆ, ಈ ಪಾಕಿಸ್ತಾನ ಭಾರತಕ್ಕೆ ಯುದ್ಧ ಸ್ಟಾರ್ಟ್ ಆಗೋಕ್ಕೂ ಮೊದಲಿಗೆ ಏನಾದರೂ ಮಾಡಿ ಭಾರತ ದೇಶದ ಮೇಲೆ ಉಡಾಯಿಸ್ಬಿಡ್ಬೇಕು, ಉಡಾವಣೆಯನ್ನು ಮಾಡಿಬಿಡ್ಬೇಕು, ದೊಡ್ಡ ದೊಡ್ಡ ಬಾಂಬ್ಗಳನ್ನು ಹಾಕ್ಬಿಡ್ಬೇಕು ಅಂತೇಳಿ ಯೋಚನೆ ಮಾಡಿತ್ತು. ಬಟ್ ಅವರ ಬ್ಯಾಡ್ ಲಕ್ಕು, ಅವ್ರಿಗಿಂತ ಮೊದಲೇ ನಮ್ಮ ಭಾರತದ ಸೇನೆ ಅವ್ರ ಮೇಲೆ ರಾಕೆಟ್ಗಳನ್ನು ಉಡಾವಣೆ ಮಾಡಿಬಿಟ್ಟಿತ್ತು. ಆ ಮುಂದಿನ ಏನೇನಾಯಿತು ಅನ್ನೋದು ನಿಮಗೂ ಗೊತ್ತಿದೆ. ಈ ಫ್ರಾನ್ಸ್ ದೇಶದಲ್ಲಿ ರಾಜ ಹೊತ್ಕ ಉರಿತಾ ಇರ್ಬೇಕಾದಂತೆ ಪಿಟೀಲ್ ಕುಯ್ತಾ ಇದ್ದಂತೆ. ಹಾಗೆ ಇಲ್ಲಿರುವಂಥ ಸಿದ್ದರಾಮಯ್ಯನವರು, ಇಲ್ಲಿರುವಂಥ DK ಶಿವಕುಮಾರ್ ಅವರು, ಈ ಕರ್ನಾಟಕದ ಜನ ಇವತ್ತು ರಾಜ್ಯದ ಮೂಲೆ ಮೂಲೆಗಳಲ್ಲಿ ಬೆಲೆ ಏರಿಕೆಯಿಂದ ತತ್ತರಿಸೋಗಿದ್ದಾರೆ. ನಿಮಗೂ ಗೊತ್ತಿದೆ, ಇವತ್ತು ಎಲ್ಲ ಮಾಧ್ಯಮಗಳಲ್ಲೂ ಗೊತ್ತಿದೆ. ಇಂಥ ಸಂದರ್ಭದಲ್ಲಿ ರಾಜ್ಯದ ಜನರ ಸಮಸ್ಯೆಗಳಲ್ಲಿ ಭಾಗಿಯಾಗುವ ಮೊದಲು ಕುಟುಂಬ ಸಮೇತ ಫಾರಿನ್ ಟ್ರಿಪ್ ಅಂತೆ. ಯಾವ ವಿಚಾರಗಳು ನೋಡಿ ಇಂಚರ ಮೇಡಮ್, ಎರಡೇ ವಿಚಾರ. ಎಲ್ಲ ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಹೈನುಗಾರಿಕೆಯಲ್ಲಿ ನಾವು ಸಾಧನೆಯನ್ನು ಮಾಡಿರುವಂಥ ದೇಶಗಳಿಗೆ ಹೋಗ್ತಾ ಇದ್ದೀವಂತ. ಇವತ್ತು ಸಾರಿ ಹೇಳ್ತೀನಿ, ಈ ದೇಶದ, ಈ ನಾಡಿನ ಜನರಿಗೆ ಭಾರತ ದೇಶ ಪ್ರಪಂಚದ ಹೈನುಗಾರಿಕೆ ಮುಂದುವರಿದ ರಾಷ್ಟ್ರಗಳಲ್ಲಿ ಇವತ್ತು ಇಡೀ ವಿಶ್ವದಲ್ಲೇ ಮೊದಲನೇ ಸ್ಥಾನ. 22% ಪಾಲನ್ನು ಜಾಗತಿಕ ಮಟ್ಟದಲ್ಲಿ ಹೊಂದಿದ್ದೀವಿ. ಇವತ್ತು ಭಾರತ ಬಿಟ್ಟರೆ ಅಮೆರಿಕ ಬಿಟ್ಟರೆ ಚೈನಾ ಬಿಟ್ಟರೆ ಪಾಕಿಸ್ತಾನ ಮತ್ತೆ ಬ್ರೆಜಿಲ್, ಮತ್ತೆ ಅದು ಬಿಟ್ಟರೆ ಜರ್ಮನಿ ದೇಶಗಳು ಇವತ್ತು ಹೈನುಗಾರಿಕೆಯಲ್ಲಿ ವಿಶಾಲವಾದ ಅಗಾಧವಾದಂಥ ಸಾಮ್ರಾಜ್ಯವನ್ನೇ ಸೃಷ್ಟಿ ಮಾಡ್ಕೊಂಡಿದೆ. ಇದಕ್ಕೆ ನಾನು ಈ ಜನ ಅರ್ಥ ಮಾಡೋ ಥರ ಹೇಳಿದ್ದೇನೆ. ನಂಬರ್ 2 ಏನಪ್ಪ ಅಂತ ಹೇಳಿದ್ರೆ, ಇವ್ರು ಹೋಗ್ತಾ ಇರುವಂಥ 2 ರಾಷ್ಟ್ರಗಳು, ಒಂದು ಆಸ್ಟ್ರೇಲಿಯಾ, ಇನ್ನೊಂದು ನೀವು ಹೇಳ್ದಂಗೆ ಇನ್ನೊಂದು ರಾಷ್ಟ್ರದಲ್ಲಿ ಯಾವುದಾದ್ರು ಸ್ವಿಟ್ಜರ್ಲ್ಯಾಂಡ ಅಥವಾ ನ್ಯೂಜಿಲ್ಯಾಂಡ, ಇವೆರಡು ರಾಷ್ಟ್ರಗಳಿಗೆ. ಆಸ್ಟ್ರೇಲಿಯಾ ಇವತ್ತು ವಿಶ್ವದಲ್ಲಿಯೇ ಏನು ಇವತ್ತು ರೈತಾಪಿ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಏನೂ ಇಲ್ಲ.
ಆಸ್ಟ್ರೇಲಿಯಾ ಏನಕ್ಕೆ ಪ್ರಖ್ಯಾತಿ ಈ ಪ್ರಪಂಚದಲ್ಲಿ ಅಂತ ಹೇಳಿದ್ರೆ ಬೀಫ್ ಮಾಂಸವನ್ನ ಇಡೀ ವಿಶ್ವಕ್ಕೆ, ಅದರಲ್ಲೂ ಅಮೆರಿಕ, ಚೈನಾದಂತ ದೇಶಗಳಿಗೆ ರಫ್ತು ಮಾಡೋದ್ರಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಹಾಗಾದ್ರೆ ಕಾಂಗ್ರೆಸ್ನ MLAಗಳು ಹೇಳ್ತಾರೆ ನಾವು ಅಲ್ಲಿ ಹೈನುಗಾರಿಕೆಯನ್ನ, ಕೃಷಿಗೆ ಸಂಬಂಧಪಟ್ಟಂತ ವಸ್ತುಗಳ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇದೀವಿ ಅಂತ. ಮಿಸ್ಟರ್ ತಮ್ಮಯ್ಯ, ತಮ್ಮಯ್ಯ ಕಾಂಗ್ರೆಸ್ನ MLA, ತಿಳ್ಕೊಳಪ್ಪ ನೀನು MLA. ಇವತ್ತು ನೀನೇನಾದ್ರೂ ಬೀಫ್ ಅನ್ನ ಫಾರಿನ್ಗೆ ಎಕ್ಸ್ಪೋರ್ಟ್ ಮಾಡೋದಿದ್ಯಾ ಈ ದೇಶದಿಂದ? ಅದಕ್ಕೆ ಆಸ್ಟ್ರೇಲಿಯಾಗೆ ಹೋಗ್ತಾ ಇದೆಯಾ? ನಂಬರ್ 1. ನಂಬರ್ 2 ಏನಂತ ಹೇಳಿದ್ರೆ, ಈ ರಾಜ್ಯದ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷ ಹೇಳ್ತಾರೆ DK ಶಿವಕುಮಾರ್ ಏನಂತ ನನಗೆ ಗೊತ್ತಿಲ್ಲ. ಯಾರ್ಯಾರು ಸ್ಪಾನ್ಸರ್ ಮಾಡಿದಾರೋ, ಯಾರ್ಯಾರು ಟ್ರಿಪ್ ಹೋಗ್ತಾರೋ, ಏನಕ್ಕೆ ಟ್ರಿಪ್ ಹೋಗ್ತಾವ್ರೆ, ಯಾವ ಆಧಾರದ ಮೇಲೆ ಟ್ರಿಪ್ ಹೋಗ್ತಾವ್ರೆ, ಈ ಕಾಂಟ್ ಎನಿಥಿಂಗ್ ಅಬೌಟ್ ದಟ್ ಪಾಲಿಟಿಕ್ಸ್. ಒಬ್ಬ ರಾಜ್ಯಾಧ್ಯಕ್ಷನಿಗೆ ಗೊತ್ತಿಲ್ಲ ಅಂದಮೇಲೆ ಇನ್ನೊಬ್ಬ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವ್ರು ಹೇಳ್ತಾರೆ, ನಿಮ್ಮದೇ ಮಾಧ್ಯಮ ಮಿತ್ರರು ಹೋಗಿ ಕೇಳಿದಾಗ ಇದೇನ್ರಿ ಸಣ್ಣ ಸಣ್ಣ ವಿಚಾರಗಳಿಗೆ ನನ್ನ ಹತ್ರ ಬರ್ತೀರಾ, ಲೋಕಲ್ ಲೀಡರ್ಗಳ ಹತ್ರ ಕೇಳಿ ಅಂತ ಈ ರಾಜ್ಯದ ಕಾಂಗ್ರೆಸ್ನ ಅಧ್ಯಕ್ಷರು ಹೇಳ್ತಾರೆ. ಹಾಗಾದ್ರೆ ಈ ರಾಜ್ಯದಲ್ಲಿರುವಂತ ಪ್ರತಿಯೊಬ್ಬ MLAಗಳು ಸಹ 22ರಿಂದ 32 ಜನ ನೀವು ಲಿಸ್ಟ್ ಮಾಡಿದ್ದೀರಿ, ಯಾರ್ಯಾರು ಇವತ್ತು ವಿದೇಶಿ ಪ್ರಯಾಣ ಹೋಗ್ತಾವ್ರೆ ಅಂತ. ಮೇಡಮ್ ಇವರು ಆಮೇಲೆ ನಮ್ಮ ಇನ್ನೊಬ್ರು ಹೇಳಿದೆ, ನೀವು ಹೋದ ತಕ್ಷಣ ನಿಮ್ಮ ಮಾಧ್ಯಮದವ್ರು ಇದ್ದೀರಲ್ಲ, ಓಡೋಗಿ ನೀವು ಮೈಕ್ ಹಿಡಿತೀರಿ ಕೆಲವು ವ್ಯಕ್ತಿಗಳಿಗೆ, ಕಾಂಗ್ರೆಸ್ನ ನಾಯಕರುಗಳಿಗೆ. ಅದರಲ್ಲಿ ಬಹುಮುಖ್ಯವಾಗಿ ಪಾಪ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸುಪುತ್ರ ಪ್ರಿಯಾಂಕ. ಈ ಪ್ರಿಯಾಂಕ ಅವ್ರು ಏನ್ ಹೇಳಿದ್ರು ಇವತ್ತು ಅನ್ನೋದನ್ನ ನಿಮ್ಮ ಮಾಧ್ಯಮದಲ್ಲಿ ನಾನು ನೋಡಿದ್ದೇನೆ. ಏನ್ರಿ ಹೋಗ್ಲಿ ಬಿಡ್ರಿ, ಅವ್ರೇ ನಾವು ದುಡ್ಡು ಕೊಡ್ತಾ ಇದೀವೇನ್ರಿ, ಹೋಗಿ ಎಂಜಾಯ್ ಮಾಡ್ಲಿ ಬಿಡ್ರಿ ಅವ್ರ ಸ್ವಂತ ಖರ್ಚಿಂದ ಅಂತ. ನೋಡಿ ಪ್ರಿಯಾಂಕಾ ಖರ್ಗೆ ಅವರೇ, ನಾವು ಸ್ವಂತದ್ದಾಗಿ ಹೋಗಿ ಅಂದ್ರೆ ಹೋಗ್ಲಿ, ನಮ್ದೇನು ಅಭ್ಯಂತರ ಇಲ್ಲ. JDSಗೆ ಅಥವಾ ಭಾರತೀಯ ಜನತಾ ಪಕ್ಷಕ್ಕೆ ಅಥವಾ ಆಮ್ ಆದ್ಮಿ ಅವ್ರಿಗೂ ಸೇರಿಸ್ಕೊಂಡು ನಮ್ದೇನು ಅಭ್ಯಂತರ ಇಲ್ಲ ಮೇಡಮ್. ಅವ್ರ ಸ್ವಂತ ಕಾಸಲ್ಲಿ ಹೋಗೋ ತರ ಅವ್ರಿಗೇನಾರ ಇದ್ರೆ ಹೋಗ್ಲಿ, ಎಂಜಾಯ್ ಮಾಡ್ಲಿ. ಹೋಗೋದ್ರೊಳಗಡೆ ಇವರು ಏನು ರಜೆಯನ್ನ ಹಾಕ್ಬೇಕು, ಆ ರಜೆಯನ್ನ ಹಾಕ್ಬಿಟ್ಟು ಹೋಗ್ಲಿ. ಎಲ್ಲಿ? ವಿಧಾನಸೌಧದಲ್ಲಿರುವಂತ ಸ್ಪೀಕರ್ಗೆ ರಜೆಯನ್ನ ನಮ್ಗೆ ಕೊಡಿ. ಇನ್ನು 15 ದಿವಸ ನಾವು ಕ್ಷೇತ್ರದಲ್ಲಿ ಇರೋದಿಲ್ಲ, ಕ್ಷೇತ್ರದಲ್ಲಿ ಜನ ಸಾಯ್ಲಿ, ಜನ ಹಾಳಾಗೋಗ್ಲಿ, ಜನ ಏನಾದ್ರೂ ಆಗ್ಲಿ, ಅಥವಾ ಉದ್ಧಾರ ಆಗದೆ ಇರಲು ಪರವಾಗಿಲ್ಲ, ನಾವು ಟ್ರಿಪ್ ಹೋಗ್ತೀವಿ. ಇದನ್ನ ಈ ಕ್ಷೇತ್ರದ ಜನರಿಗೆ ಹೇಳ್ಬಿಟ್ಟಿವರು ಟ್ರಿಪ್ ಕಾರ ಹೋಗ್ಲಿ ಅಥವಾ ಸ್ಮಶಾನಕ್ಕಾರ ಹೋಗ್ಬಿಟ್ಟಲ್ಲಿ ಯಾವ ಸ್ಮಶಾನದಲ್ಲಿ ಪೂಜೆ ಮಾಡಬೇಕು ಅದನ್ನ ಮಾಡ್ಕೊಂಡು ಬರಲಿ, ಅಥವಾ ನಾಯಿ ಬಾಲುಕಾರ ಹೇಳಿ ಅಥವಾ ನಾಯಿಗಾದ್ರೂ ಹೇಳಿ, SC ಮಾಧವ ಬೆಳೆದಂಗೆ ಇದೊಂದಾಗ್ಲಿ. ದ ಸೆಕೆಂಡ್ ಒನ್ ಇಸ್ ಈ ಇನ್ನೊಂದು ಕೆಲವು MLAಗಳನ್ನ ನಾನು ಹೇಳಿರೋದು ಹೇಳಿಕೆಗಳನ್ನ ನೋಡಿದ್ದೇನೆ. ಹೌದ್ರಿ, ನಾವು ಹೈನುಗಾರಿಕೆ ಉದ್ಯಮಕ್ಕೆ ಅಲ್ಲಿ ಭೇಟಿ ಮಾಡಿ ಅಲ್ಲಿ ಅನೇಕ ವಿಚಾರಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಂತ. ಹೈನುಗಾರಿಕಾ ಮಂತ್ರಿ ಬಿಡುಗಡೆ ಮಾಡ್ಬೇಕು, ವೀಸಾಗೆ ಎಷ್ಟು ದುಡ್ಡು ಕೊಟ್ಟಿದ್ದೀವಿ ಈ ಸರ್ಕಾರದಿಂದ, ಜನಗಳ ತೆರಿಗೆ ದುಡ್ಡು ಎಷ್ಟನ್ನೇ ಖರ್ಚು ಮಾಡಿದ್ದೀವಿ, ಆ ಲೆಟರ್ನ ಕೂಡ ಕೇಳಿ ಹೈನುಗಾರಿಕೆ ಮಂತ್ರಿಗೆ. ಮತ್ತೆ ಜೊತೆಗೆ ಎಷ್ಟೆಷ್ಟು ಬಿಡುಗಡೆ ಮಾಡಿದ್ದೀವಿ. ಮತ್ತೆ ಇನ್ನೊಂದು ನೋಡಿದೆ ಮೇಡಮ್ ನಿಮ್ಮ ಮಾಧ್ಯಮದಲ್ಲೇ, ಇವರು ಹೋಗ್ಬೇಕಾದ್ರೆ ಟಿಕೆಟ್ ಮಾಡೋರಂತೆ, ಬರ್ಬೇಕಾದ್ರೆ ಟಿಕೆಟ್ ಮಾಡಿಲ್ವಂತೆ. ಸೊ ಹೋಗುವಂತ ಸಂದರ್ಭದಲ್ಲಿ ವೀಸಾ ನಾಟಕಗಳು ನೋಡಿ ಹೇಗಿದೆ ಅಂತ. ನೀವು ದಯವಿಟ್ಟು ನಿಮ್ಮ ಮಾಧ್ಯಮದಲ್ಲಿ ಹೇಳ್ತಾನೆ, ಇವತ್ತು ಈ ದರಿದ್ರ ಸರ್ಕಾರಕ್ಕೆ ಇವತ್ತು ಅಧಿಕಾರವನ್ನು ಕೊಟ್ಟು 3 ವರ್ಷಗಳಾಯ್ತಾ ಬಂದಿದೆ. ಸಿದ್ದರಾಮಯ್ಯ ಯಾವ ಪುಣ್ಯಾತ್ಮ, ಯಾವ ಪುರುಷಾರ್ಥಕ್ಕೋಸ್ಕರ ಈ ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದಾರೋ, ಫೈನಾನ್ಸ್ ಸೆಕ್ಟರ್ಗಳನ್ನ ಪಕ್ಕದಲ್ಲಿ ಕುಂಡಿಸ್ಕೊಂಡು MLAಗಳನ್ನ ಹೊರಗಡೆ ಕಳಿಸಿ ಇವತ್ತು ಈ ಬಜೆಟ್ ಅನ್ನ ಮಂಡನೆ ಮಾಡಿ ಈ ರಾಜ್ಯ ಜನರಿಗೆ ಯಾವ್ಯಾವ ಚೊಂಬು ಕೊಡಬೇಕು ಅಂತ ಅರ್ಥ ಮಾಡ್ಕೊಂಡಿದ್ದಾರೋ, ಇವೆಲ್ಲವನ್ನ ಕೂಲಂಕುಷವಾಗಿ ರಾಜ್ಯದ ಜನರ ಮುಂದೆ ಇಡುವಂತ ಕೆಲಸವನ್ನ ನಾವು ಖಂಡಿತ ಮಾಡೇ ಮಾಡ್ತೀವಿ. ಕಾಂಗ್ರೆಸ್ ವಕ್ತಾರನ್ನು ಕಳ್ಸಕ್ಕೆ ಹೇಳಿ, ಯೋಗ್ಯತೆ ಇದ್ರೆ ಸಿದ್ದರಾಮಯ್ಯನವ್ರಿಗೆ, DK ಶಿವಕುಮಾರ್ಗೆ ಪ್ಯಾನಲ್ ಡಿಸ್ಕಷನ್ಗೆ ಮಾತಾಡುವ. ನಮ್ಮನ್ನ ಕುರಿಸಿ ಮಾತನಾಡಿದ್ರೆ ಅವ್ರಿಗೆ ಯೋಗ್ಯತೆ ಇಲ್ಲ ಕೇಳೋದಿಕ್ಕೆ. ಇವತ್ತು ಸಮಯದಲ್ಲಿ ಅಭಾವ ಇದೆ, ಅದಿದೆ ಇದಿದೆ ಅನ್ಕೊಂಡು ಕಾಲ ಕಳೀತಾರಂತ ಸಿದ್ದರಾಮಯ್ಯನವರ ಪ್ಯಾನಲ್ ಡಿಸ್ಕಷನ್ ಕಳಿಸ್ರಿ. ನಿಮ್ಮ ವಕ್ತಾರರುಗಳನ್ನ ನಾನೇ ಕರಿತಾ ಇದ್ದೀನಿ ರಾಜ್ ನ್ಯೂಸ್ ಅಲ್ಲಿ, ನಿಮ್ಗೆ ಯಾವ ರೀತಿ ಆನ್ಸರ್ ಮಾಡ್ಬೇಕು ಮಾಡೋಣ. ಇದು ಬೇಕು ಮೇಡಮ್ ಆನ್ಸರ್ ಇವತ್ತು ಈ ರಾಜ್ಯದ ಜನರಿಗೆ. ಇವತ್ತು ಏನೇನಾಗಿದೆ ಅನ್ನೋದನ್ನ ಖಂಡಿತವಾಗ್ಲೂ ಹೇಳ್ತೀನಿ. ಇನ್ನಿಬ್ರು ಸ್ನೇಹಿತರಿದ್ದಾರೆ, ಮಾತಾಡ್ಲಿ. ಖಂಡಿತವಾಗ್ಲೂ ನೀವು ಹೇಳಿದ್ರಿ ರಾಜ್ಯಾಧ್ಯಕ್ಷರಿಗೆ ಗೊತ್ತಿಲ್ಲ ಪ್ರವಾಸ ಹೋಗ್ತಾ ಇರೋದು ಅಂತ ಹೇಳಿದ್ರೆ, ಈಗ ಅವ್ರವ್ರ ಪರ್ಸನಲ್ ದುಡ್ಡು ಹಾಕೊಂಡು ಅವ್ರವ್ರ ಫ್ಯಾಮಿಲಿ ಜೊತೆ ಹೋಗೋದಕ್ಕೆ ರಾಜ್ಯಾಧ್ಯಕ್ಷರಿಗೆ ಯಾಕೆ ಹೇಳಬೇಕು ಅಂತ ನೋಡಿ. ಒಬ್ಬನೇ ಒಬ್ಬ ಶಾಸಕ ಪರ್ಸನಲ್ ಆಗಿ ಹೋಗ್ತಾ ಇದ್ದೀನಿ ಅನ್ನೋದನ್ನ ಕೇಳಿದ್ದೇನೆ. ಮಿಕ್ಕ ಕೆಲವೊಂದು ಶಾಸಕರು 22 ಜನದಲ್ಲಿ ಇನ್ನೂ 18-20 ಜನ ಶಾಸಕರು ನಾವು ಇಲ್ಲ, ರಾಜ್ಯದಲ್ಲಿರುವಂತ ಪಶುಸಂಗೋಪನಾ ಇಲಾಖೆಯಿಂದ ನಾವು ಟೂರ್ ಹೋಗ್ತಾ ಇದೀವಿ ಅಧ್ಯಯನಕ್ಕೋಸ್ಕರ ಅಂತೇಳಿ. ಇವತ್ತು ಅದ್ರ ಬಗ್ಗೆ ಹೇಳೋದಾದ್ರೆ ಇಂಚರ ಮೇಡಮ್, ಇವತ್ತು 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಗಾಂಧಿ ಕೃಷಿ ಯೂನಿವರ್ಸಿಟಿ
ಪ್ರತಿ ವರ್ಷ 2 ಬಾರಿ ನಾವು ಕೃಷಿ ಸಮ್ಮೇಳನವನ್ನ ಮಾಡ್ತೀವಿ. ಇವ್ರ ಯೋಗ್ಯತೆಗೆ ಕಾಂಗ್ರೆಸ್ನ ಶಾಸಕ 3 ವರ್ಷದಲ್ಲಿ ಎಷ್ಟು ಜನ ಕೃಷಿಗೆ ಸಂಬಂಧಪಟ್ಟಂತಹ ಅದ್ರ ಬಗ್ಗೆ ಏನು ಮೇಳಗಳಿದೆ ಆ ಮೇಳಗಳಲ್ಲಿ ಭಾಗವಹಿಸಿದ್ದಾನೆ ಕೇಳಿ. ಇವತ್ತು ನೀವು ಹೋಗಿ ಮೇಡಮ್ ಸ್ಪಾಟ್ ನೀವು ಇನ್ಸ್ಪೆಕ್ಷನ್ ಮಾಡಿ ನಿಮ್ಮ ಮಾಧ್ಯಮದ ಮುಖಾಂತರ. ಇವತ್ತು ಗಾಂಧಿ ಕೃಷಿ ಯೂನಿವರ್ಸಿಟಿಯಲ್ಲಿ ಸೀಡ್ಸ್ ಡಿಪಾರ್ಟ್ಮೆಂಟ್ ಇದೆ. ಇವತ್ತು ವಿಶ್ವದ ಅನೇಕ ತಳಿಗಳನ್ನ ಮಾಡಲಾಗುತ್ತೆ GKVKಯಲ್ಲಿ. ಇವ್ರ ಯೋಗ್ಯತೆಗೆ ಒಬ್ಬ ಹೋಗಿದಾನ? ಮಂಡ್ಯ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಡೆದಂತ ಮೇಳಗಳಿಗೆ ಹೋಗಿದಾನ? ಇಲ್ಲಿ ಹೋಗದೆ ಇರುವಂತ ಈ ಪುಣ್ಯಾತ್ಮರು ಹೋಗ್ತಾ ಇದಾರಂತೆ ಎಲ್ಲಿಗೆ? ಆಸ್ಟ್ರೇಲಿಯಾದಿಂದ ಬೀಫ್ ಮಾಂಸ ತಿನ್ಕೊಬರಕ್ ಹೋಗ್ತಾವ್ರ? ಅದು ಎಕ್ಸ್ಪೋರ್ಟ್ ನಂಬರ್ 1 ಇಡೀ ವರ್ಲ್ಡ್ಗೆ ಬೀಫ್ ಮಾಂಸ. ಇದ್ರ ಬಗ್ಗೆ ಈಗ ರಾಜಕೀಯದಲ್ಲಿ ಫಾರಿನ್ ಟ್ರಿಪ್ ಹೋಗ್ತಾ ಇರೋದ್ರಿಂದ ಹಿಂದೆ ಏನಾದ್ರು ಸ್ಕೆಚ್ ಆಗ್ತಾ ಇದ್ದಾರಾ ಕೈ ನಾಯಕರು ಅಂತ ಈಗ ನಮ್ಮ ಕಾರ್ಯಕ್ರಮಕ್ಕೆ ಮತ್ತೊಬ್ಬ ಸೂಪರ್ ಗೆಸ್ಟ್ ಜಾಯ್ನ್ ಆಗಿದ್ದಾರೆ. ಅವ್ರನ್ನು ಕೂಡ ಬರ್ಮಾಡ್ಕೊಳ್ಳೋಣ. ನಮ್ಮ ಬಿಜೆಪಿ ವಕ್ತಾರರಾದಂತಹ ಶರತ್ ಸರ್, ನಿಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮಿಂದನೇ ಪ್ರಶ್ನೆ ಶುರು ಮಾಡ್ಬಿಡ್ತೇನೆ ನಾನು. ಈಗ ನಡೀತಾ ಇರುವಂತಹ ರಾಜಕೀಯ ಕಿತ್ತಾಟದಲ್ಲಿ ಅಂದ್ರೆ ಏನು ಕುರ್ಚಿ ಕದನ ಬಿಸಿ ಏರಿದೆ, ಈಗ ಫಾರಿನ್ ಟ್ರಿಪ್ ಅವಶ್ಯಕತೆ ಇತ್ತ ನಾಯಕರಿಗೆ ಅಂತ? ಈ ಸಂದರ್ಭದಲ್ಲಿ ಅಂದ್ರೆ ಈ ಒಂದು ಹೊತ್ತಲ್ಲಿ ಫಾರಿನ್ ಟ್ರಿಪ್ ಅವಶ್ಯಕತೆ ಇರಲಿಲ್ಲ. ಯಾಕೆ ಅಂತ ಕೇಳಿ, ಒಂದು ಜಾನುವಾರುಗಳಿಗೆ ಮೇವು ಸಿಗ್ತಾ ಇಲ್ಲ, ಈ ಬೇಸಿಗೆಗಾಲ ಬರ್ತಾ ಇದೆ, ನೀರಿನ ಅವಶ್ಯಕತೆ ಇದೆ, ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಲಿಕ್ಕೆ ಆಗ್ತಾ ಇಲ್ಲ ಸರಿಯಾಗಿ, ಇನ್ಫ್ರಾಸ್ಟ್ರಕ್ಚರ್ ಸರಿಯಾಗಿ, ಅದೇ ಬೆಂಗಳೂರು ಇರ್ಬೋದು, ಬೆಂಗಳೂರೇತರ ಜಿಲ್ಲೆಗಳಲ್ಲಿ ಇರ್ಬೋದು, ಬೇರೆ ಜಿಲ್ಲೆಗಳಲ್ಲಿ ಸರಿಯಾಗಿ ರೋಡ್ಗಳಿಲ್ಲ, ಕರೆಂಟ್ಗಳ ವ್ಯವಸ್ಥೆ ಸರಿಯಾಗಿಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡಿ ಸ್ವಾಮಿ. ನೀವು ಅದನ್ನೆಲ್ಲ ಬಿಟ್ಟು ಇಷ್ಟು ಭ್ರಷ್ಟಾಚಾರ, ಇಲಾಖೆಗಳಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ. ಅಬಕಾರಿ ಇಲಾಖೆಯಲ್ಲಿರ್ಬೋದು, ವಾಲ್ಮೀಕಿ ನಿಗಮದಲ್ಲಿರ್ಬೋದು, ಪ್ರತಿಯೊಂದು ಇಲಾಖೆಗಳಲ್ಲಿ ಭ್ರಷ್ಟಾಚಾರಗಳಾಗ್ತಾ ಇದೆ. ಮತ್ತೆ ಏನು ಹೆಬ್ಬಾಳ್ಕರ್ ಅವರ ಇಲಾಖೆಯಲ್ಲಿ 5,000 ಕೋಟಿ ಏನು ಹೋಗ್ಬಿಟ್ಟಿದೆಯಲ್ಲ, ಅದು ಇನ್ನೂವರೆಗೂ ಲೆಕ್ಕ ಬಂದಿಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನೀವು ಸುಮ್ಮನೆ ಏನೇನೋ ಈಗ ಒಂದು ಹೇಳ್ತೀನಿ, ಹಿಂದೆ ಏನು ಇವರು ಕಾಂಗ್ರೆಸ್ನವ್ರು ಮಾಡಿದ ಏನು ಸ್ಟಡಿ ಟೂರ್ ಇದೆಯಲ್ಲ, ಅದರ ಪ್ರತಿಫಲ ಏನೇನು ಮಾಡಿದಿರ ಒಂದು ವರದಿ ಕೊಡ್ಬೋದಾ? ಶ್ವೇತಪತ್ರವನ್ನು ರಿಲೀಸ್ ಮಾಡಿ. ನೀವೇನೇನು ಸ್ಟಡಿ ಟೂರ್ ಬಗ್ಗೆ ಏನು ಹಿಂದೆ ಹೋಗಿದ್ರಿ, ಅದರದ್ದು ಪ್ರತಿಫಲ ಏನು ಆಗಿದೆ, ಅದ್ರ ಬಗ್ಗೆ ಒಂದು ಶ್ವೇತಪತ್ರ ಹೊರಡಿಸ್ಬೋದಾ? ಬೇಡ, ಓವರ್ ಆಲ್ ಇದು ಮಾಡಿ. ನಿಮ್ಮ ಸರ್ಕಾರದಲ್ಲಿನ ಎಲ್ಲ ಇಲಾಖೆಗಳಲ್ಲಿ ಏನೇನು ಕಾರ್ಯಕ್ರಮಗಳಾಗಿದೆ, ಕಾರ್ಯಗಳಾಗಿದೆ, ಏನೇನು ಫಲಪ್ರದ ಆಗಿದೆ, ಒಂದು ಶ್ವೇತಪತ್ರ ಹೊರಡಿಸಿ. ನೀವು ತುಂಬ ಅಭಿವೃದ್ಧಿ ಮಾಡ್ತಾ ಇದ್ದೀರಲ್ವಾ. ಇವತ್ತು ಕಾಂಗ್ರೆಸ್ನ ವಕ್ತಾರರು ಗೈರಿದ್ದಾರೆ, ಅದಕ್ಕೋಸ್ಕರ ನಾನು ಅವ್ರಿಗೆ ಕೇಳೋನಿದ್ದೆ ಬಂದರೆ. ನಿಮ್ಮ ದೃಶ್ಯ ಮಾಧ್ಯಮ ಮುಖಾಂತರ ನಮ್ಮ ಏನು ಸಿದ್ದರಾಮಯ್ಯನವರಿಗಾಗಿರ್ಬೋದು, DK ಶಿವಕುಮಾರ್ ಅವರಿಗೆ ಒಂದು ನೇರವಾದ ಇವತ್ತಿನ ದಿವಸ, ಇವತ್ತು ಪ್ರಣಾಳಿಕೆಯಲ್ಲಿ ಸಾಕಷ್ಟು ನೀವು ಭರವಸೆಯನ್ನು ಕೊಟ್ಟಿದ್ದೀರಾ. ಬರೀ ಪಂಚ ಗ್ಯಾರಂಟಿ ಅಷ್ಟೇ ಅಲ್ಲ ನೋಡಿ, ಸಾಕಷ್ಟು ನಾನು ನಿಮ್ಮ ಮಾಧ್ಯಮದಲ್ಲಿ ಕೆಲವೊಂದು ಸಾಕಷ್ಟು ಇನ್ನೂ ಒಂದು 10 ಹಲವಾರು ನೋಡಿ. ಅದರಲ್ಲಿ ತುಂಬ ಏನು ಅಂತಂದರೆ ರಾಜ್ಯದಲ್ಲಿರುವ ನದಿ ಸ್ವಚ್ಛತೆಗೋಸ್ಕರ ಒಂದು ಫಂಡ್ ರಿಲೀಸ್ ಮಾಡ್ತೀನಿ ಅಂತ ಹೇಳಿದರೆ ಅದು ಎಲ್ಲಿ? ಆಮೇಲೆ ಕ್ಷೀರ ಕ್ರೆಡಿಟ್ ಕಾರ್ಡು ಅದಿಲ್ಲ. ರೈತರ ಹೋರಾಟಗಾರರ ಮೇಲೆ ಏನು ಪ್ರಕರಣಗಳು ವಾಪಸ್ ತಗೊಳ್ತೀವಿ ಅಂತ ಅದಿಲ್ಲ. ನೀವು ಇನ್ನೂ ಸಾಕಷ್ಟು, ಇಲ್ಲಿ ನಾನು ದೊಡ್ಡ ಪಟ್ಟಿನೇ ಇದೆ. ಅದನ್ನೆಲ್ಲ ಬಿಟ್ಟು ನೀವು ಇವತ್ತಿನ ದಿವಸ ನೀವು ಶಾಸಕರ ಜನರ ತೆರಿಗೆಯ ದುಡ್ಡಲ್ಲಿ ಕಾಂಗ್ರೆಸ್ ಶಾಸಕರನ್ನ ಇವತ್ತಿನ ದಿವಸ ನೀವು ಹೊರದೇಶದ ಮೋಜು ಮಸ್ತಿ ಮಾಡಲಿಕ್ಕೋಸ್ಕರ ಕಳಿಸ್ತಾ ಇದ್ದೀರಾ. ಸಾಕಷ್ಟು ಇಲ್ಲಿ ರೈತರು ನೋಡಿ, ಮಲೆನಾಡಲ್ಲಿ ಹೋದರೆ ಸಾಕಷ್ಟು ಅಲ್ಲಿ ಬೆಳೆಗಳ ಹಾನಿಯಾಗಿರ್ಬೋದು, ಕೆಲವೊಂದು ಎಲೆ ಚುಕ್ಕಿ ರೋಗ ಇರ್ಬೋದು, ಸಾಕಷ್ಟು ಬೆಳೆ ಹಾನಿಯಾಗಿದೆ. ಈ ಮಳೆಗಳಿಂದ ಸಾಕಷ್ಟು ಬೆಳೆ ಹಾನಿ. ಅದ್ರ ಬಗ್ಗೆ ಯೋಚನೆ ಮಾಡಿ. ನೀವೇನು ಈಗ ನೀವು ಅಲ್ಲಿ ಹೋಗ್ಬಿಟ್ಟು ನಮಗೆ ಸುಧಾರಿತ ಇದು ಥರದ ಇರೋದನ್ನೇ ಸರಿಯಾಗಿ ಮಾಡಿ, ನಂತರದಲ್ಲಿ ನೀವು ಸುಧಾರಿತವನ್ನ ಆ ಯೋಜನೆಗಳು ಏನೇನಿದೆ ಆ ಯೋಜನೆಗಳನ್ನು ಮಾಡೋದು ಬಿಟ್ಟು ಇವತ್ತಿನ ದಿವಸ ನೀವು ವಿದೇಶಗಳಲ್ಲಿ ಹೋಗಿ ಮೋಜು ಮಸ್ತಿ ಫ್ಯಾಮಿಲಿ ಏನಕ್ಕೆ ಹೋಗೋ ಅವಶ್ಯಕತೆ ಇದೆ? ನೀವು ಸ್ಟಡಿ ಟೂರ್ ಅಲ್ವಾ ಇದು? ಫ್ಯಾಮಿಲಿ ಹೋದ್ರೆ ಸ್ಟಡಿ ಟೂರ್ ಮಾಡೋಕ್ಕಾಗತ್ತಾ? ಇದು ಯಾವ ಸೀಮೆ ಇದು ಸ್ಟಡಿ ಟೂರ್ ಇದು? ಫ್ಯಾಮಿಲಿ ಹೋದ್ರೆ ನಿಮ್ಗೆ ಯಾವ ರೀತಿ ಸ್ಟಡಿ ಟೂರ್ ಅಂತೇಳಿ ಪರಿಗಣನೆ ಮಾಡ್ತೀರಾ? ಅದರಲ್ಲಿ ಒಂದೇದು ಇವರ ಏನು DCM ಇರ್ಬೋದು, ಇದು ಒಂದು ಬಲ್ಲ ಮೂಲಗಳ ಪ್ರಕಾರ ಸಿದ್ದರಾಮಯ್ಯನವರೇ ಖುದ್ದಾಗಿ ಇದನ್ನು ಕಳಿಸಿದ್ದಾರೆ ಅಂತೇಳಿ ಮಾಹಿತಿ ಇದೆ. ಅಂದರೆ DK ಶಿವಕುಮಾರ್ ಅವರಿಗೆ ಏನೋ ಒಂದು ಟ್ಯಾಂಕ್ ಕೊಡ್ಲಿಕ್ಕೋಸ್ಕರ ಸಿದ್ದರಾಮಯ್ಯನವರು ಏನಾದ್ರು ಬೇರೆ ನಮ್ನಿ ಪ್ರಯತ್ನ ಏನಾದ್ರು ಮಾಡ್ತಾ ಇದ್ದೀರಾ? ಮತ್ತೆ ಏನು ಇಲ್ಲಿ ಮೂಲ ಕಾಂಗ್ರೆಸ್ಸಿಗರು ವಲಸಿಗ ಕಾಂಗ್ರೆಸ್ಸಿಗರ ಏನು ಶೀತಲ ಸಮರ ಇದೆಯಲ್ಲ, ಅದು ಇನ್ನೂ ಉಲ್ಬಣ ಆಗತ್ತಾ? ಇದನ್ನೆಲ್ಲ ಪ್ರಶ್ನೆ ಮಾಡಬೇಕಾಗತ್ತೆ ಈಗಿನ ಸರ್ಕಾರಕ್ಕೆ.
ನೀವು ಇವತ್ತಿನ ದಿವಸ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ, ಜನಪರವಾದ ಯೋಜನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ನಿಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹೇಳ್ತಾರೆ ಪ್ರೆಸ್ ಮೀಟಲ್ಲಿ, ಇಬ್ರು ಮಹಾನ್ ನಾಯಕರೇ, ಒಂದು ಗುಂಡಿ ಮುಚ್ಚೋ ಯೋಗ್ಯತೆ ಇಲ್ಲ ಇವರು ಇಬ್ಬರು ನಾಯಕರುಗಳಿಗೆ ಅಂತೇಳಿ ಅವರೇ ಹೇಳುವಂಥ ಸಂದರ್ಭದಲ್ಲಿ ಇವತ್ತಿನ ದಿವಸ ಇದು ಬೇಕಿತ್ತಾ ಅಂತ ಹೇಳ್ತಾ ಇರೋದು ನಾನು. ಇವತ್ತಿನ ದಿವಸ ನಿಮ್ಮ ಪ್ರವಾಸಗಳು ಮೋಜು ಮಸ್ತಿ ಬೇಕಿತ್ತಾ? ಯಾವ ಸ್ಟಡಿ ಟೂರ್ ರೀ, ಯಾವ ಸ್ಟಡಿ ಟೂರ್? ಇವತ್ತಿನ ದಿವಸ ನೀವು ಸರಿಯಾಗಿ ಅದನ್ನ ಹಿಂದೆಲ್ಲ ಕಾಂಗ್ರೆಸ್ ಶಾಸಕರು ಹೋದಂತ ನಾನು ಕೆಲವೊಂದು ಉದಾಹರಣೆಗಳು ಹೇಳಬಲ್ಲೆ. ಇವತ್ತು ಸ್ಟಡಿ ಟೂರ್ ಮಾಡಿದಂತ ಇದು ಯಾವ ಯೋಜನೆಗಳು ನೀವು ತಂದಿದ್ದೀರಾ? ಯಾವುದೂ ಇಲ್ಲ. ಭ್ರಷ್ಟಾಚಾರ ಮಾಡಲಿಕ್ಕೋಸ್ಕರ ಬೇರೆ ಬೇರೆ ಯೋಜನೆಗಳನ್ನು ತಂದು ಅಲ್ಲಿ ನಮ್ಮಲ್ಲಿ ಏನು ಮೂಲಭೂತ ಸೌಕರ್ಯಗಳನ್ನು ಇಲ್ಲದಾಗೆ ಮಾಡಿದರೆ ಕೆಲವೊಂದು ಕ್ಷೇತ್ರಗಳಲ್ಲಿ. ಸರಿಯಾಗಿ ಆಯಿತು, ನೀವು ಇಷ್ಟು ಸ್ಟಡಿ ಟೂರ್, ಎಷ್ಟನೇ ಸ್ಟಡಿ ಟೂರ್ ಇದು ನಿಮ್ಮದು? ಯಾವ ಸ್ಟಡಿ ಟೂರ್ ನೀವು ಕರೆಕ್ಟಾಗಿ ಮಾಡಿದ್ದೀರಾ? ಇಲ್ಲಿ ಯಾವುದು ಯೋಜನೆಗಳನ್ನು ತಂದಿದ್ದೀರಾ? ಅದನ್ನ ನಾನು ನಿಮ್ಮ ದೃಶ್ಯ ಮಾಧ್ಯಮ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್ಕಾರ ಈಗ ಶರತ್ ಅವ್ರು ಹೇಳಿದ ಪ್ರಕಾರ ಏನು ರೈತರಿಗೆ ಸಂಬಂಧಪಟ್ಟಂತೆ ಏನು ಯೋಜನೆಗಳನ್ನ ಮಾಡಿಲ್ಲ ಅಂತ. ಈಗ ಅದಕ್ಕೆ ಅಲ್ವಾ ಮತ್ತೆ ರಾಜ್ಯ ಬಜೆಟ್ ಮಂಡನೆಗೆ ಸಿದ್ದರಾಮಯ್ಯ ಅವರು ಸಾಲು ಸಾಲು ಸಭೆಗಳನ್ನ ನಡೆಸಿ, ಸಂಘಟನೆಗಳಾಗಿರ್ಬೋದು, ಬೇರೆ ಇಲಾಖೆಗಳಾಗಿರ್ಬೋದು, ಅವ್ರನ್ನೆಲ್ಲ ಕುರಿತು ಇವಾಗ ಸಾಲು ಸಾಲು ಸಭೆ ನಡೆಸ್ತಾ ಇದ್ದಾರೆ. ಯಾಕಿರ್ಬೋದು ಅಂತ ಅಂದ್ರೆ ಈ ವಾರ್ ಟೆನ್ಷನ್ ಇಂದ ಏನಾದ್ರು ಅದನ್ನ ಶುರು ಹೊತ್ಕೊಂಡಿದಾರ ಅಂತ. ಇವತ್ತು ಏನಂದ್ರೆ ಇವತ್ತು ಜನರ ತೆರಿಗೆ ಹಣ ನಾವು ಜನರಿಗೆ ಬಳಸಬೇಕು, ಜನರ ಒಂದು ಸಮಸ್ಯೆಗಳಿಗೆ ಬಳಸಬೇಕು ಅಂತ ನಾವು ಅವ್ರನ್ನ ಎಲೆಕ್ಟ್ ಮಾಡ್ತೀರಿ, ವೋಟ್ ಹಾಕಿ. ಏನಕ್ಕೆ ಎಲೆಕ್ಟ್ ಮಾಡ್ತೀರಿ ಅಂದರೆ ನಮಗೆ ಪ್ರತಿಯೊಂದು ಸಮಸ್ಯೆಗಳಿರುತ್ತೆ, ಅದಕ್ಕೆ ನಮಗೆ ಒಬ್ಬ ನಾಯಕ ಅಂತ ಇರ್ತಾನೆ ಏರಿಯಲ್ಲಿ ಅಥವಾ ನಮ್ಮ ಲೊಕ್ಯಾಲಿಟಿ, ನಮ್ಮ ಅಸೆಂಬ್ಲಿಯಲ್ಲಿ, ನಮ್ಮ ಕ್ಷೇತ್ರದಲ್ಲಿ. ಅವ್ರನ್ನ ನಾವು ಹೋಗಿ ಸಮಸ್ಯೆಗಳಿಗೆಲ್ಲ ನಾವು ಅವ್ರ ಹತ್ರ ಹೋಗಿ ನಮ್ಮ ಸಮಸ್ಯೆಗಳಿಗೆ ನಾವು ಅವ್ರ ಹತ್ರ ಹೋಗಿ ನಾವು ಬಗೆಹರಿಸ್ಬೋದು ಅಂತ ಒಂದು ಪ್ರಶ್ನೆ ಇರುತ್ತೆ ಪ್ರತಿಯೊಬ್ಬ ಮತದಾರರಲ್ಲಿ. ಆದರೆ ಇವತ್ತು ಏನಾಗಿದೆ ಅಂದರೆ ಸುಮಾರು 10 ವರ್ಷದಿಂದ ನೀವು ನೋಡ್ಬೋದು ಮೇಡಮ್, ಇವತ್ತು ಏನಾಗಿದೆ ಅಂದರೆ ಇವತ್ತು BJP ಸರ್ಕಾರದವರು ಆಪರೇಷನ್ ಕಮಲ ಅನ್ನೋದು ಸ್ಟಾರ್ಟ್ ಆಗಿದ್ದು ನಮ್ಮ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ. ಅದಾದಮೇಲೆ ರೆಸಾರ್ಟ್ ರಾಜಕೀಯ ಸ್ಟಾರ್ಟ್ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ, ಅದು ನಮ್ಮ ಕರ್ನಾಟಕದಲ್ಲೇ. ಇದೆರಡು ಆದಮೇಲೆ ಇವತ್ತು ಇವರು ನೆಕ್ಸ್ಟ್ ಲೆವೆಲ್ ಅಪ್ಗ್ರೇಡ್ ಆಗಿದ್ದಾರೆ. ಏನಂದರೆ ವಿದೇಶ ಪ್ರವಾಸ ಮಾಡಿ ಅಲ್ಲಿ ಹೋಗಿ ಮನವೊಲಿಕೆ ಮಾಡೋಣ ಅವ್ರುಗಳನ್ನ, ಶಾಸಕರನ್ನ ಅಂತ. ಯಾಕಂದರೆ ಇವತ್ತು 224 ಜನ ಶಾಸಕರಿದ್ದಾರೆ. 224 ಶಾಸಕರಲ್ಲಿ ಬರೀ 20 ಜನ ಮಾತ್ರ ಇವತ್ತು ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಟ್ರಿಪ್ಗೆ ಹೋಗ್ತಾ ಇರೋದು. ಆ 20 ಜನನೂ ಬಂದ್ಬಿಟ್ಟು ಸಿದ್ದರಾಮಯ್ಯ ಬಣದವರೇ, DK ಶಿವಕುಮಾರ್ ಬಣದವರಂತೂ ಇಲ್ಲವೇ ಇಲ್ಲ. ಅದಲ್ಲದೆ ಇವತ್ತು ಇವರು ಅಧ್ಯಯನ ಮಾಡೋಕ್ಕೆ ಹೋಗ್ತಾ ಇದ್ದೀರಿ ಅಂತ ಹೇಳ್ತಾರೆ. ಆಯ್ತು ಸ್ವಾಮಿಗಳೇ, ನೀವೆಲ್ಲ ಅಧ್ಯಯನ ಮಾಡೋಕ್ಕೆ ಹೋಗ್ತಾ ಇದ್ದೀರಾ, ನೀವೇನು ಕಲ್ತ್ಕೊಂಡು ಬರ್ತೀರಾ ಅಂತ ನಾನು ಬೇಕಂದರೆ ರಾಜ್ ನ್ಯೂಸ್ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ, ಒಬ್ಬೊಬ್ಬರಿಗೂ ಒಂದು ಟೈಮ್ ಲಿಮಿಟ್ ಕೊಡ್ತೀನಿ. ನೀವು ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಏನೇನು ಮಾಡಿದ್ರಿ, ಏನೇನು ಕಲ್ತ್ಕೊಂಡು ಬಂದ್ರಿ ಅಂತ ನೀವು ಕೊಡೋಕ್ಕೆ ನಿಮಗೆ ತಾಕತ್ತಿದೆಯಾ, ದಮ್ಮಿದೆಯಾ ಅಂತ ಕೇಳ್ತೀನಿ. ಯಾಕಂದರೆ ನೀವು ಅಲ್ಲಿ ಕಲಿಯೋಕ್ಕಂತೂ ಹೋಗ್ತಾ ಇಲ್ಲ, ನೀವು ಹೋಗ್ತಾ ಇರೋದೇ ಪ್ರಚಾರಕ್ಕೆ. ಅಲ್ಲಿ ಒಂದು ಫೋಟೋ ಶೂಟು, ವಿಡಿಯೋ ಶೂಟು, ನಿಮ್ಮ ಫ್ಯಾಮಿಲಿ ಜೊತೆ ನೀವು ಎಂಜಾಯ್ಮೆಂಟ್ ಟ್ರಿಪ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ. ನಿಮ್ಮ ಎಂಜಾಯ್ಮೆಂಟ್ ಟ್ರಿಪ್ಗೆ ನೀವು ಜನರ ತೆರಿಗೆ ದುಡ್ಡನ್ನು ಉಪಯೋಗಿಸೋಕ್ಕೆ ನೀವು ಅನರ್ಹರು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ ಮಹೇಶ್ ಗೌಡ್ರೆ, ಇನ್ನ ಬಹುಮುಖ್ಯವಾಗಿ ಜನರಲ್ ಗೊಂದಲ ಇರೋದು ಇದು ತೆರಿಗೆ ಹಣದಲ್ಲಿ ಹೋಗ್ತಾ ಇರೋದ ಅಥವಾ ಅವರದೇ ಸ್ವತಃ ಹಣದಲ್ಲಿ ಹೋಗ್ತಾ ಇರೋದ ಅಂತ. ಯಾಕಂದ್ರೆ ಗೊಂದಲ ಹೆಂಗ್ ಸೃಷ್ಟಿಯಾಗಿದೆ ಜನರಿಗೆ ಅಂತಂದ್ರೆ, ಒಂದ್ ಕಡೆ ತೆರಿಗೆ ಹಣನೋ ಅಥವಾ ಅವರೇ ಸ್ವತಃ ಹೋಗ್ತಾ ಇರೋದು ಕನ್ಫ್ಯೂಸ್ ಅಲ್ಲಿ ಇದ್ದಾರೆ. ಯಾವ ಹಣದಲ್ಲಿ ಹೋಗ್ತಾ ಇದ್ದಾರೆ, ಹಂಗಾರೆ ನಾವು ತೆರಿಗೆ ಕಟ್ಟೋದು ವೇಸ್ಟಾ ಅಂತ. ಯಾಕಂದ್ರೆ ಮೂಲಭೂತ ಸೌಕರ್ಯಗಳು ತುಂಬಾ ಕೊರತೆ ಇದೆ ಇತ್ತೀಚಿನ ದಿನಗಳಲ್ಲಿ. ಈಗ ಬೆಂಗಳೂರಿನಲ್ಲಿ ಹೋಗ್ತಾ ಇದ್ರೆ ಎಲ್ಲಿ ನೋಡಿದ್ರು ಗುಂಡಿಗಳೇ. ಈ ಗುಂಡಿಗಳಿಂದ ಎಷ್ಟೋ ಜನರ ಪ್ರಾಣ ಹೋಗಿದೆ, ಎಷ್ಟೋ ಜನರಿಗೆ ಬ್ಯಾಕಲ್ಲಿ ಸ್ಪೈನಲ್ ಕಾರ್ಡ್ಗಳು ಹೋಗಿದೆ, ಎಲ್ಲ ರೀತಿ ಕಾಯಿಲೆಗಳು ಕೂಡ ಬರ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ತೆರಿಗೆ ಹಣದಲ್ಲಿ ಹೋಗ್ತಾ ಇದಾರಲ್ಲ, ಅವರ ಸ್ವತಃ ದುಡ್ಡಿನಲ್ಲಿ ಹೋಗ್ತಾ ಇದ್ದಾರಾ ಅಂತ ನೋಡಿ. ಇಂಚರ ಮೇಡಮ್, ಇವತ್ತು ನಿಮಗೂ ಗೊತ್ತಿದೆ, ಈ ರಾಜ್ಯ ಸರ್ಕಾರ ತೆರಿಗೆ ಹಣದಲ್ಲಿ ಏನಾದರೂ ಫಾರಿನ್ ಟ್ರಿಪ್ ಹೋದ್ರೆ ಒಬ್ಬ MLAಗೆ ಖರ್ಚಾಗುವಂಥದ್ದು ಸುಮಾರು 4 ರಿಂದ 5 ಲಕ್ಷ ರೂಪಾಯಿಗಳು. ಇಲ್ಲಿ 25 ಜನ MLAಗಳು ಅದ್ರ ಜೊತೆಗೆ ಅವರ ಕುಟುಂಬನೂ ಸಹ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಇವರ ಸಂಪೂರ್ಣ ಖರ್ಚನ್ನು ರಾಜ್ಯ ಸರ್ಕಾರ ತನ್ನ ಖಜಾನೆಯಿಂದಲೇ ಭರಿಸುವಂಥದ್ದು. ನಿಮ್ಮ ಆಫೀಸ್ ಪಕ್ಕದಲ್ಲೇ ಇದೆ, ಕರ್ನಾಟಕ ಏನು ಫೈನಾನ್ಷಿಯಲ್ ಸೆಕ್ಷನ್ನು ನಿಮ್ಮ ಆಫೀಸ್ ಪಕ್ಕದಲ್ಲೇ ಇಲ್ಲೇ ಇದೆ. ನಿಮಗೆ ಗೊತ್ತೇ ಇದೆ, ಇವತ್ತು ರಾಜ್ಯ ಸಿದ್ದರಾಮಯ್ಯ ಹೇಳ್ತಾರೆ, ನಾನು 1000 ದಿನಗಳ ಒಂದು ಐತಿಹಾಸಿಕ ಸಮ್ಮೇಳನವನ್ನು ಮಾಡ್ತಾ ಇದ್ದೀನಿ. ಏನು ನಮ್ಮದು ಈ ರಾಜ್ಯದ ಜನ ತೇಲಾಡ್ತಾ ಇದ್ದಾರೆ ಸುಖದ ಸಂಪತ್ತಿ ಕೇಳಿ ಅಂತೇಳಿ ಇವ್ರು ಹೋಗ್ಬಿಟ್ಟು ಹಾವೇರಿಯಲ್ಲಿ ರೈತರು ತಮ್ಮ ಜಮೀನಿನಲ್ಲಿ ಕಟ್ಕೊಂಡಿರುವಂಥ ಮನೆಗಳಿಗೆ ಸರ್ಕಾರ ಕೊಡ್ತಾ ಇರೋದಲ್ಲ, ತಮ್ಮ ಜಮೀನಲ್ಲಿ ಕಟ್ಕೊಂಡಿರುವಂಥ ಮನೆಗಳಿಗೆ ಹಕ್ಕುಪತ್ರಗಳನ್ನು ಕೊಟ್ಟಂತ ಭಯಾನಕವಾದ ಸಿದ್ದರಾಮಯ್ಯ ಸರ್ಕಾರ. ನಾನು ಈಗ
ಈಗಾಗಲೇ 18-19 ಬೃಹದಾಕಾರವಾದಂಥ ಈ ಪ್ರಪಂಚದಲ್ಲಿ ಯಾರು ಮಂಡನೆ ಮಾಡಿಲ್ಲ ಅಂಥ ಬಡ್ಜೆಟನ್ನು ಮಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ರಾಜ್ಯಕ್ಕೆ ಸುಮಾರು ಅವ್ರು ಬಂದ ಮೇಲೆ ಮೇಡಮ್ 1.5 ಲಕ್ಷ ಕೋಟಿ ರೂಪಾಯಿ ಸಾಲವನ್ನು ಇವತ್ತು ಪ್ರತಿಯೊಬ್ಬ ನಾಗರಿಕನ ಮೇಲೆ, ಜನಸಾಮಾನ್ಯರ ಮೇಲೆ ಹೊರಿಸಿರೋದನ್ನು ಈ ನಾಡಿಗೆ, ಜಗತ್ತಿಗೆ ನೀವೇ ಮಾಧ್ಯಮದಲ್ಲಿ ತೋರಿಸಿದ್ದೀರಾ. ದಿನನಿತ್ಯ ಶರತ್ ಅವ್ರು ಹೇಳ್ದಂಗೆ ನನ್ನೆ ಒಂದು ಸೊತ್ತರು ಎಲ್ಲಿ ಬೆಂಗಳೂರಲ್ಲಿದ್ದಂಥ ಗುಂಡಿ ಮುಚ್ಚೆ ಇರುವಂಥ ಅನಾಗರಿಕ ಸರ್ಕಾರ ಇದು. ಅದನ್ನು ಹೇಳ್ಬಿಡ್ತೀನಿ ಇಂಚರ ಮೇಡಮ್, ಜಪಾನ್ ದೇಶದಲ್ಲಿ ಗುಂಡಿ ಒಳಗಡೆ ಏನಾದರೂ ಒಂದು ಸ್ಕೂಟ್ರ್ ಬಿಟ್ಬಿಟ್ಟು ಅಲ್ಲಿ ಏನಾದ್ರು ಕೊಚ್ಚೆ ನೀರು ಹಾರ್ಬಿಟ್ರೆ ಇವತ್ತು ಭಾರತದ ಕರೆನ್ಸಿಯಲ್ಲಿ 1.5 ಲಕ್ಷ ರೂಪಾಯಿ ದಂಡ ಕಟ್ಟಬೇಕು ಜಪಾನ್ ದೇಶದಲ್ಲಿ. ಇವತ್ತು ಈ ಕರ್ನಾಟಕದಲ್ಲಿ ಸತ್ತೋನ್ಗೆ ಪರಿಹಾರ ಕೊಡಕ್ಕೆ ದುಡ್ಡಿಲ್ಲ ಇವ್ರ ಸರ್ಕಾರದಲ್ಲಿ. ಇದನ್ನ ತಿಳ್ಕೊಳ್ಳಿ. ಇವ್ರು ಏನಾದ್ರೂ ಕರ್ನಾಟಕದ ಕನ್ನಡಿಗರ ದುಡ್ಡಿನಲ್ಲಿ ಏನಾದರೂ ಹೋಗಿದ್ದೆ ಆದ್ರೆ ಅದನ್ನ ಹೀನಾಮಾನಯವಾಗಿ ಇವತ್ತು ರಾಜ್ಯದ ಜನರ ಮುಂದೆ ಇವರ ಮರ್ಯಾದೆ ತೆಗಿತೇವೆ. ಇವರು ಸ್ವಂತ ದುಡ್ಡಲ್ಲಿ ಹೋಗಿದ್ರು ಅಂತ ತಿಳ್ಕೊಳ್ಳಿ ಮೇಡಮ್. ಇವತ್ತು ರಾಜ್ಯದ ಜನರ ಇವರನ್ನ ಕ್ಷೇತ್ರದಲ್ಲಿ ಗೆಲ್ಸಿದಾರಲ್ಲ ಪಾಪ ಕಷ್ಟಪಟ್ಟು. ಇವರು ಕೊಟ್ಟರಲ್ಲ ಅವತ್ತು ಪಂಚ ಗ್ಯಾರಂಟಿ ಯೋಜನೆಗಳನ್ನ ಪಾಪ ಇವರು ಡಿ.ಕೆ. ಶಿವಕುಮಾರ್ ಮಾಡಿದ್ರಲ್ಲ 6ನೇ ಗ್ಯಾರಂಟಿ ಕೊಟ್ಟಿದ್ದೀವಿ ಹಾವೇರಿಯಲ್ಲಿ ಅಂತೇಳಿ, 7ನೇ ಗ್ಯಾರಂಟಿ ನದಿ ನೀರು ಕೊಡ್ತೀನಿ ಅಂತ ಮೊದಲೇ ಘೋಷಣೆ ಮಾಡೋರಲ್ಲ ಡಿ.ಕೆ. ಶಿವಕುಮಾರ್ ಅವರೇ. ಒಂದು ಸ್ವಲ್ಪನಾದ್ರೂ ಮಾನ ಮರ್ಯಾದಿದೆಯೇನ್ರಿ ನಿಮಗೆ? ಮಾಧ್ಯಮದಲ್ಲಿ ಕೇಳ್ತಾ ಇದ್ದೀನಿ, ಡಿ.ಕೆ. ಶಿವಕುಮಾರ್ ನಿಮ್ಮ ಮಾನ ಮರ್ಯಾದಿದ್ರೆ ಈ ಮಾತನಾಡ್ತಾ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಬೇಕಾಗಿರೋದು ಡಿ.ಕೆ. ಶಿವಕುಮಾರ್ ಅವರಿಗೆ ಮೇಡಮ್ ಕುರ್ಚಿ, ಸಿದ್ದರಾಮಯ್ಯ ಬೇಕಾಗಿರೋದು ಉಳಿಸ್ಕೊಳ್ಳುವಂತ ಸಾಮರ್ಥ್ಯ. ಇಲ್ಲಿ ಕುರ್ಚಿ ಒಬ್ಬನಿಗೆ, ಉಳಿಸ್ಕೊಳ್ಳೋದು ಒಬ್ಬನಿಗೆ. ನಾನು ಮಧ್ಯೆ ಹೇಳಿದೆ, ಪಾಕಿಸ್ತಾನಕ್ಕೂ ಮಧ್ಯನೇ ಭಾರತ ಬಾಂಬ್ ಆಗ್ತಲ್ಲ, ಡಿ.ಕೆ. ಶಿವಕುಮಾರ್ ಬಣ ಮೊದಲೇ ಹೋಗ್ಬೇಕು ಅಂತೇಳಿ ತಯಾರು ಮಾಡಿದ್ರು ತಂತ್ರ. ಅವ್ರಿಗಿಂತ ಮೊದಲೇ ಸಿದ್ದರಾಮಯ್ಯ ತಂತ್ರವನ್ನ ಮಾಡಿ ಕುತಂತ್ರದಿಂದ ಇವತ್ತು ತನ್ನ ಟೀಮನ್ನ ಇವತ್ತು ಫಾರಿನ್ ಟ್ರಿಪ್ಗೆ ಕಳಿಸ್ತಾವ್ರೆ ಅಂತ ಹೇಳಿದ್ರೆ ಇದಕ್ಕಿಂತ ಹೀನಾಯವಾದ ಸ್ಥಿತಿ ಕಾಂಗ್ರೆಸ್ನಲ್ಲಿ ಇಲ್ಲ ಅನ್ನೋದು ಒಂದು ನಾವೆಲ್ಲ ತಿಳ್ಕೋಬೇಕಾದಂಥ ವಿಚಾರ ಮೇಡಮ್. ಇಲ್ಲಿ ನಾನು ಮೊದಲೇ ಹೇಳಿದ್ದೆ, ಮತ್ತೆ ನಾನು ಬರ್ತೀನಿ ಮೇಡಮ್. ಇವರು ಹೋಗ್ಲಿ ಮೇಡಮ್, ಎಷ್ಟೋ ಇವತ್ತು ಏನು ಟ್ರಿಪ್ ಹೋಗ್ತಾ ಇದ್ದಾರೆ, ಈ ಟ್ರಿಪ್ಗೆ ಇವ್ರು ಹೋಗ್ಲಿ ಮೇಡಮ್, ನಾವು ಬೇಡ ಅಂತ ಖಂಡಿತ ಹೇಳಲ್ಲ. ತಮ್ಮ ಹೆಂಡತಿ ಮಕ್ಕಳನ್ನಾರ ಕರ್ಕೊಂಡು ಹೋಗ್ಲಿ, ಅಥವಾ ಅವ್ರ ಸ್ನೇಹಿತರನ್ನಾರ ಕರ್ಕೊಂಡು ಹೋಗ್ಲಿ, ಆ ಪ್ರಾಣಿಗಳನ್ನಾರ ಕರ್ಕೊಂಡು ಹೋಗ್ಲಿ. ಆದರೆ ಇವತ್ತು ರಾಜ್ಯದ ಜನರಿಗೆ ಇವರು ಯಾರಿಗೆ ಹೇಳ್ಬಿಟ್ಟು ಹೋಗ್ತಾವ್ರೆ? ಕ್ಷೇತ್ರದ ಜನರಿಗೆ ಹೇಳಿದ್ದಾರಾ ನಾವು ಟ್ರಿಪ್ ಹೋಗ್ತಾ ಇದ್ದೀವಿ ಅಂತೇಳಿ? ಅಥವಾ ಈ ರಾಜ್ಯ ಸರ್ಕಾರದ CM ಸಿದ್ದರಾಮಯ್ಯನವ್ರಿಗೆ ಹೇಳೋರ, ಅಥವಾ ಡಿ.ಕೆ. ಶಿವಕುಮಾರ್ ರಾಜ್ಯಾಧ್ಯಕ್ಷರಿಗೆ ಹೇಳೋರ? ಒಬ್ಬೊಬ್ರದ್ದು ಒಂದೊಂದು ಮೂಲೆ. ಇವತ್ತು ನೋಡಿ, ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಯಾವುದೇ ಒಬ್ಬ ಶಾಸಕನಿಗೆ 20 ಕೋಟಿ ರೂಪಾಯಿ ಮೇಲೆ ಅನುದಾನ ಕೊಟ್ಟಿರೋದನ್ನ ನೀವು ತೋರಿಸಿ ಮೇಡಮ್ ಅವರೇ, ಇಂಚರ ಮೇಡಮ್ ಅವರೇ. ಅದಕ್ಕೋಸ್ಕರ ಪಾಪ ತಮ್ಮಯ್ಯ ಹೊಸದಾಗಿ ಆಯ್ಕೆ ಆಗ್ಬಿಟ್ಟಿದ್ದಾರೆ ಚಿಕ್ಕಮಂಗ್ಳೂರು ಕ್ಷೇತ್ರದ ಶಾಸಕ, ಆ ವೆಂಕಟೇಶ್ ಅಂತೇಳಿ ಪಶುಸಂಗೋಪನಾ ಸಚಿವ. ಇವರೆಲ್ಲರೂ ಒಂದು ಟೀಮ್ ಮಾಡಿಕೊಂಡು ಇಲ್ಲಿ ಇಡೀ ರಾಜ್ಯದ ಜನತೆ ಗೊತ್ತಿದೆ, ಡಿ.ಕೆ. ಶಿವಕುಮಾರನ್ನ ಏನಾದ್ರೂ ಮಾಡಿ ಮಣಿಸ್ಲೇಬೇಕು, ಮುಖ್ಯಮಂತ್ರಿ ಸೀಟ್ ಕೊಡಬಾರ್ದು ಅಂತೇಳಿ ಸಿದ್ದರಾಮಯ್ಯ ಡಿಸೈಡ್ ಮಾಡಿ ಆಗೋಗಿದೆ. ಸಿದ್ದರಾಮಯ್ಯನವ್ರ ಬಗ್ಗೆ ಅಷ್ಟು ಸುಲಭ ತಿಳ್ಕೊಬೇಡಿ, ಅಧಿಕಾರ ಕೊಡ್ತಾರೆ ಅನ್ನೋದನ್ನ. ಕುಮಾರಸ್ವಾಮಿ ಅವರು, ಸ್ವಾಮಿ ಬನ್ನಿ ನೀವೇ ಮುಖ್ಯಮಂತ್ರಿ ಆಗೋರಿ, ಈ ಸಲ ಜೆ.ಎಚ್. ಪಟೇಲ್ ಮುಖ್ಯಮಂತ್ರಿ ಆಗೋಗ್ಲಿ, ನೀವು ಉಪಮುಖ್ಯಮಂತ್ರಿ ಆಗೋರಿ ಅಂದಕ್ಕೆ ಕರ್ನಾಟಕ ಭವನದಲ್ಲಿ 3 ದಿವಸ ಮಲಗಿದಂತ ವ್ಯಕ್ತಿ ಸಿದ್ದರಾಮಯ್ಯ. ಮುಖ್ಯಮಂತ್ರಿ ಸೀಟ್ ಕೊಡ್ಲಿಲ್ಲ ದೇವೇಗೌಡರು ಅಂತ ಹೇಳ್ಬಿಟ್ಟು, ಅಂತ ಸಿದ್ದರಾಮಯ್ಯ ಇವತ್ತು ಮುಖ್ಯಮಂತ್ರಿ ಇದ್ರೂ ಬಿಟ್ಕೊಟ್ಬಿಡ್ತಾರ ಡಿ.ಕೆ. ಶಿವಕುಮಾರ್ ಅವ್ರಿಗೆ? ಅದಕ್ಕೋಸ್ಕರ ಹೇಳ್ತೀನಿ, ಇದೆಲ್ಲ ಊಹಾಪೋಹ. ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ಗಳು ಮೇಡಮ್ ನಿಮ್ಗೆಲ್ಲ ಗೊತ್ತೇ ಇದೆ ಇಂಚರ ಮೇಡಮ್, ನೀವು ಹೋಗಿದ್ರೆ ಏನೋ ಗೊತ್ತಿಲ್ಲ. ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ಗಳು ಸ್ವರ್ಗದಂತ ರಾಷ್ಟ್ರಗಳು, ಮೋಜು ಮಸ್ತಿಗೆ. ಅಲ್ಲೇನಿದೆ ಏನು, ರೈತರು ವಾಸ ಮಾಡೋದು ಆಸ್ಟ್ರೇಲಿಯಾದಲ್ಲಿ. ನಿಮ್ಗೆ ಇನ್ನೊಂದು ಹೇಳ, ಆಸ್ಟ್ರೇಲಿಯಾದಲ್ಲಿ ಕೃಷಿ ಯೋಗ್ಯತೆ ಭೂಮಿ ಕೇವಲ ಇರೋದು 28%. ಬೆಲ್ಗೆ ಇದ್ರೆ ವ್ಯಾಲ್ಕನೈಸ್ ಪ್ರಾಬ್ಲಮ್, ಸಮಶೀತೋಷ್ಣ ವಲಯ ಇಲ್ಲಕ್ಕೆ ಇಲ್ಲ. ಅದಕ್ಕೋಸ್ಕರ ಅಲ್ಲಿ ಹಸುಗಳನ್ನ, ಕುರಿಗಳನ್ನ ಸಾಕು ಕೂತಿದ್ದಾರೆ. ಯಾವುದಕ್ಕೆ? ಬೀಫ್ ಅನ್ನ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ, ಮತ್ತೆ ಉಣ್ಣೆಗಳನ್ನ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ. ಇವ್ರು ಹೋಗ್ಬಿಟ್ಟು ಏನ್ಬಿಟ್ಟು ಅಲ್ಲಿ ಕುರಿ ತುಪ್ಪ ಹಾಕಿಳ್ತಾರ ಹೋಗ್ಬಿಟ್ಟು. ಇವೆಲ್ಲ ಸುಮ್ಮನೆ ಊಹಾಪೋಹಗಳು. ಇಲ್ಲಿ ಸತ್ಯ ಏನಪ್ಪಾ ಅಂತ ಹೇಳಿದ್ರೆ, ಅಯ್ಯರ್ ಹೇಳೋ ತರ ಇವತ್ತೇನು ಸಿದ್ದರಾಮಯ್ಯನವ್ರು ಕುರ್ಚಿ ಗಂಟ್ಕೊಂಡಿದ್ದಾರೆ, ಆ ಕುರ್ಚಿ ಬಿಡಂಗಿಲ್ಲ, ಡಿ.ಕೆ. ಶಿವಕುಮಾರ್ ಬಿಡಂಗಿಲ್ಲ. ಡಿ.ಕೆ. ಶಿವಕುಮಾರ್ ಇವತ್ತು ಡೈರೆಕ್ಟ್ ಆಗಿ ಹೇಳ್ತಾವ್ರೆ, ಸಿದ್ದರಾಮಯ್ಯನವರು ಒಂದಲ್ಲ ಒಂದು ದಿವಸ ಬಂದು ನೇರವಾಗಿ ಏನೇನಾಗಿತ್ತು, ಮಲ್ಲಿಕಾರ್ಜುನ ಖರ್ಗೆ ಅವರಿದ್ರು, ನಾನಿದ್ದೆ, ಸಿದ್ದರಾಮಯ್ಯನವರಿದ್ರು, ಈ ರಾಜ್ಯದ ಜನರ ಮುಂದೆ ಹೇಳ್ತಾರೆ. ಅಧಿಕಾರವನ್ನು ಬಿಟ್ಕೊಡುವಂತ ಸಂದರ್ಭದಲ್ಲಿ ನಾನು ಯಾಕೆ ಬಿಟ್ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಅಂತೇಳಿ ಇವತ್ತು ನಿಮ್ಮ ಮಾಧ್ಯಮದಲ್ಲಿ ಹೇಳ್ತಾರೆ ಅಂದಾಗ, ಇವತ್ತು ಇಂತಹ ಸಂದರ್ಭದಲ್ಲಿ ಇವರು ಟ್ರಿಪ್ ಹೋಗ್ತಾವ್ರೆ ಅಂದ್ರೆ ಅರ್ಥ ಮಾಡ್ಕೊಬಿಡಿ ಮೇಡಮ್, ಇವತ್ತು ರಾಜ್ಯ ಸರ್ಕಾರ ಇರೋದಿಲ್ಲ. 5 ವರ್ಷ ಖಂಡಿತ ಇವ್ರ ಕೈಲಿ ರಾಜ್ಯದ ಅಧಿಕಾರವನ್ನ ಮಾಡೋದಕ್ಕೆ ಯೋಗ್ಯತೆ ಇಲ್ಲ. ಅದಕ್ಕೋಸ್ಕರ ದಯವಿಟ್ಟು ಹೇಳ್ತೀನಿ, ಹೆಣ್ಣು ಮಕ್ಕಳು ಯಾರ್ಯಾರು ಇವ್ರ ಮಾತು ನಂಬಿ ಗ್ಯಾರಂಟಿ ಯೋಜನೆಗಳಿಗೆ ಇವತ್ತು ಏನು ಲಾರ್ಡ್ ಬೆಹ್ಲಿ ಅಂತೆ, ಅದಂತೆ ಇದಂತೆ ಕೊಡೋ 2,000 ರೂಪಾಯಿಗೋಸ್ಕರ ಇವತ್ತು 2 ಲಕ್ಷ ಕಿತ್ಕೊಳ್ಳುವಂತ ಸಿದ್ದರಾಮಯ್ಯ ಸರ್ಕಾರ ಇದ್ರಷ್ಟು ಹೋದ್ರಷ್ಟು. ಇದು ಪರಿಸ್ಥಿತಿ ಇವತ್ತು ಈ ರಾಜ್ಯದಲ್ಲಿ.
ಸೊ ಅದಕ್ಕೋಸ್ಕರ ನಾವು ಇವೆಲ್ಲ ಬಿಟ್ಬಿಟ್ಟು ಮಾನ ಮರ್ಯಾದೆ ಇದ್ದಿದ್ರೆ ಒಳ್ಳೆ ಬಡ್ಜೆಟ್ ಮಂಡನೆ ಮಾಡಿ. ಮಾಧ್ಯಮಗಳೆಲ್ಲ ನಿಮ್ಗೆ ನನ್ನೆಲ್ಲ ಸಿದ್ದರಾಮಯ್ಯನವ್ರು ಭೇಟಿ ಮಾಡಿ ನೀವೆಲ್ಲ ಒಂದು ಲಿಸ್ಟ್ ಕೊಟ್ಟಿದ್ದೀರಿ ಪ್ರಿಂಟೆಡ್ ಮಾಧ್ಯಮದವರು, ಯಾವ್ಯಾವ ಜಿಲ್ಲೆಗೆ ಏನೇನು ಬೇಕಾಗಿದೆ, ಯಾವ್ಯಾವ ಜಿಲ್ಲೆಯಲ್ಲಿ ಏನೇನು ಸಮಸ್ಯೆಗಳಿದೆ ಅಂತ. ಬೆಳಗ್ಗೆ ಎದ್ರೆ RSS ಬೈಕೊಂಡು ತಿರುಗಾಡೋದು, ಬೆಳಗ್ಗೆ ಎದ್ರೆ JDS BJP ಬಡ್ಕೊಂಡು ತಿರುಗಾಡೋದು, ಕುಮಾರಸ್ವಾಮಿ ಅವ್ರು ಬೈಕೊಂಡು ತಿರುಗಾಡೋದು, ಇವೆಲ್ಲ ಬಿಡಿ. ಸಿದ್ದರಾಮಯ್ಯನವರು DK ಶಿವಕುಮಾರ್ ಟೀಮು, ಅವನ ಯಾರೋ ಒಬ್ಬ ಚಿಕ್ಕಬಳ್ಳಾಪುರದ MLA ಇದ್ದಾನೆ, ಅವನೊಬ್ಬ ಹೇಳ್ತಾ ಇದ್ದ ಯಾರಿಗೆ, ಸಿದ್ದರಾಮಯ್ಯನವ್ರ ಮಗನಿಗೆ. ಇವತ್ತು ಮಾಧ್ಯಮದಲ್ಲಿ ನೋಡಿದೆ, ಸಿದ್ದರಾಮಣ್ಣ ನಿಮ್ಮ ಮಗನಿಗೆ ಹೇಳಿ ನಾವು ಹೋಗ್ತಾ ಇರೋದು ಸರ್ಕಾರಿ ದುಡ್ಡಲ್ಲಿ. ಹಾಗಾದ್ರೆ ಇವನ್ ಮಾತು ನಂಬದ, ತಮ್ಮಯ್ಯನ ಮಾತು ನಂಬದ, ಇನ್ಯಾರ ಮಾತು ನಂಬೋದು ಈ ರಾಜ್ಯದ ಜನ? ಇವತ್ತು ಪ್ಯಾನಲ್ ಡಿಸ್ಕಷನ್ಗೆ ಬಂದಿಲ್ಲ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಬಿಡಿ ಇಂಚರಾಜಿ, ಇವ್ರ ಸರ್ಕಾರದಲ್ಲಿ ನಡೀತಾ ಇರೋದು ಟ್ರಿಪ್ ಅಲ್ಲ, ಇದೇನಿದ್ರು ಕುರ್ಚಿ ಕಾದಾಟಕ್ಕೋಸ್ಕರ ಇದೆಲ್ಲ ಆಟ. ಖರ್ಗೆಜಿ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಇನ್ನು ಸಿದ್ದರಾಮಯ್ಯವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಇದನ್ನ ನಂಬಕ್ಕಾಗುತ್ತಾ ಮೇಡಮ್? ಇವೆಲ್ಲ ಬಿಟ್ಬಿಡಿ. ನೀವು ಬೇಕಾದ್ರೆ ಏನು ಬೇರೆ ಕ್ವಶನ್ಸ್ ಇದ್ರೆ ಕೇಳಿ ದಯಮಾಡಿ. ಈ ಅನಿಷ್ಟ ಇಬ್ಬರನ್ನು ಈ ರಾಜ್ಯದ ಜನ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಾಡ್ಬಿಟ್ಟು ಹಗಲು ರಾತ್ರಿ ನಿದ್ರೆ ಮಾಡ್ತಾ ಇಲ್ಲ ಬಡವರು. ಬಡವರು ಮೇಡಮ್, ನೀವು ಹೋಗಿ ಮೇಡಮ್ ಉತ್ತರ ಕರ್ನಾಟಕಕ್ಕೆ ಹೋಗಿ ಎಷ್ಟು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಈ ವರ್ಷ. ಇವ್ರ ಯೋಗ್ಯತೆಗೆ ಇದಕ್ಕೋಗಿ ಎಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳು ತರ್ತೀನಿ ಅಂತ ಹೇಳಿದ್ರು. ದಕ್ಷಿಣ ಕನ್ನಡ ಉತ್ತರ ಕನ್ನಡಕ್ಕೆ ಒಂದಾರ ಮಾಡಿದಾರ? ಟೂರಿಸಂ ಇಂಪ್ರೂವ್ಮೆಂಟ್ ಮಾಡಿದಾರ? ರೈತರಿಗೆ ಒಂದೇ ₹1 ಸಾಲ ಮನ್ನಾ ಮಾಡಿದಾರ? ಹೆಣ್ಣು ಮಕ್ಕಳು ಬಾಣಂತಿಯರ್ ಸತ್ರು ಇದರಲ್ಲಿ ಎಲ್ಲಿ ಸ್ವಲ್ಪ ನಮ್ಮ ಬೆಳಗಾವಿ ಮತ್ತೆ ಯಾದಗಿರಿ ಬಳ್ಳಾರಿಗಳಲ್ಲಿ ₹1 ಕೊಟ್ರ? ಅದಕ್ಕೆ ಕೇರಳದಲ್ಲಿ ಏನಾರ ಒಂಚೂರು ಆಗ್ಬಿಡ್ಲಿ, ಅದು ಹೇಳ್ಬಿಟ್ರಂತೆ ಯಾರೋ ರಾಹುಲ್ ಗಾಂಧಿ ಅವರು ಅವ್ರ ಸಹೋದರಿ ಹೇಳ್ಬಿಟ್ರಂತೆ, ಓಡೋಗಿ ಆನೆ ತುಳಿದ್ರು ಲಕ್ಷ, ಆನೆ ಅಲ್ಲಿ ಹೋಗ್ಬಿಟ್ಟು ಅವ್ರ ಮೇಲೆ ನಿಂತ್ಕೊಂಡ್ರು ಲಕ್ಷ. ಅಲ್ಲಿ ಏನಾದ್ರು ಒಂದ್ ಮನೆ ಹಾಳಾದ್ರೆ ಇಮಿಡಿಯೇಟ್ಲಿ ಮನೆ. ಇವ್ರ ಯೋಗ್ಯತೆಗೆ ಕೋಗಿಲು ಕ್ರಾಸದಲ್ಲಿ ಎಲ್ಲರನ್ನು ಹಾಳು ಮಾಡಿದ್ರಲ್ಲ, ಒಂದ್ ಮನೆ ಕೊಟ್ಟಿದಾರ ಇದುವರೆಗೂ? ಅವೇನು ಇಲ್ಲ ಮೇಡಮ್. ಈ ಸರ್ಕಾರದಲ್ಲಿ ನೀವು ಏನನ್ನು ಕೇಳಬೇಡಿ. ಮಾಧ್ಯಮದವರು ಇವತ್ತು ಮೂಕರಾಗಿದ್ದಾರೆ. ಇವತ್ತು ರಾಜ್ಯದ ಜನರನ್ನ ಸತಮೂರ್ಖರನ್ನಾಗಿ ಈ ಕಾಂಗ್ರೆಸ್ ಪಕ್ಷ ಮಾಡಿದೆ. ಅದಕ್ಕೋಸ್ಕರ ಪಾಪ ಇದ್ರಲ್ಲಿ ಬ್ಯುಸಿ ಆಗಿರ್ಬೇಕು ಯಾರು ರಾಹುಲ್ ಗಾಂಧಿ ಅವರು. ಆಮೇಲೆ ಇನ್ನೊಂದು ನೋಡಿ, ನಿಮ್ಮ ಮಾಧ್ಯಮದಲ್ಲಿ ನೋಡಿದೆ, ಸುಬ್ಬಾರೆಡ್ಡಿ ಅವರನ್ನ ಹೈಕೋರ್ಟ್ ಡಿಸ್ಮಿಸ್ ಮಾಡಿದೆ. MLA ಸುಬ್ಬಾರೆಡ್ಡಿ ಅವರು ಅಂತ ಹೇಳಿದ್ರೆ ಅಲ್ಲಿ ಅರ್ಥ ಮಾಡ್ಕೊಡಿ, ಇವರು ಎಂತ ದರಿದ್ರ ಸರ್ಕಾರ. ಎಷ್ಟು ಜನರಿಗೆ ಮೋಸ ಮಾಡಿ ಅಧಿಕಾರಕ್ಕೆ ಬಂದಂತ ಸುಬ್ಬಾರೆಡ್ಡಿಯನ್ನ ಹೈಕೋರ್ಟ್ ವಜಾ ಮಾಡುತ್ತೆ ಅಂತ ಹೇಳಿದ್ರೆ ಇದಕ್ಕೆ ಆನ್ಸರ್ ಮಾಡಪ್ಪ ರಾಹುಲ್ ಗಾಂಧಿ ಕೈಲಿ ಶಕ್ತಿ ಇಲ್ವಾ ಇದಕ್ಕೆ ಆನ್ಸರ್ ಮಾಡೋದಕ್ಕೆ? ಬೆಳಗ್ಗೆ ಎದ್ರೆ ಕಾಲಿಗೆ ಹಿಡ್ಕೊಳ್ಳೋದು ಏನನ್ನ ಸಂವಿಧಾನದ ಇದನ್ನ. ಇವತ್ತು ಸಂವಿಧಾನದ ವಿರುದ್ಧವಾಗಿ ನಿಮ್ಮ ಶಾಸಕರೆಲ್ಲ ಗೂಳೆ ಹೋಗ್ತಾ ಇದಾರಲ್ಲ ಟ್ರಿಪ್ ನೆಪದಲ್ಲಿ. ಇದಕ್ಕೇನು ಹೇಳ್ತಾರೆ ಕೇಳಿ ರಾಹುಲ್ ಗಾಂಧಿ ಅವರು? ಬೆಳಗ್ಗೆ ಎದ್ರೆ ಸಂಸತ್ ಭವನದಿಂದ ಬಾಯಿ ಬಡ್ಕೊತಾ ಇದ್ದಾರಲ್ಲ. ಮೇಡಮ್ ನೋಡಿ, ಈ ರಾಜ್ಯ ಸರ್ಕಾರದಲ್ಲಿ ಕಂಡು ಕೇಳರಿದಂಥ ಸಮಸ್ಯೆಗಳು ಈ ರಾಜ್ಯದಲ್ಲಿ ತುಂಬೋಗಿದೆ. ನಮಗೂ ನೋಡಿ ಮೇಡಮ್ ಇವರು ಸಹವಾಸನ ನಿಮ್ಮ ಕೈಲಿ ನಾವು ಬಯಸ್ಕೊಂಡಿದ್ದೀವಿ. ವಿರೋಧ ಪಕ್ಷಗಳಾಗಿ ಏನ್ರಿ ಮಾಡ್ತೀರಾ ನೀವು? ಇಲ್ಲಿ 3 ಜನ ಕೂತಿರೋರೆಲ್ಲ ನೀವು ಬೈದಿರೋರೇ, ನಾವು ಬಯಸ್ಕೊಂಡಿರೋದೆ. ಏನು ಮಾಡ್ತಾ ಇದ್ದೀರಾ ವಿರೋಧ ಪಕ್ಷಗಳು ಅಂತ? ಏನು ಮಾಡೋಕ್ಕಾಗುತ್ತೆ ಹೇಳಿ? 5 ವರ್ಷ 137 ಮ್ಯಾಂಡೇಟ್ರಿ ಕೊಟ್ಬಿಟ್ಟು ಈ ರಾಜ್ಯದ ಜನ ನಾವು ಏನು ಮಾಡೋಕ್ಕಾಗುತ್ತೆ ಹೇಳಿ? ಅದಕ್ಕೋಸ್ಕರ ಇವತ್ತು ಈ ನಾಡಿನಲ್ಲಿ ಈ ಸರ್ಕಾರ ದಯವಿಟ್ಟು ಸಿದ್ದರಾಮಯ್ಯನವ್ರ ಅಧಿಕಾರ ಹಸ್ತಾಂತರ ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಬಿಡ್ಲಿ ಮೇಡಮ್. ರಾಜೀನಾಮೆ ಕೊಟ್ಟೋಗ್ಲಿ, ಎಲೆಕ್ಷನ್ ಮಾಡೋಣ. ಜನ ಯಾರು ಆಯ್ಕೆ ಮಾಡ್ತಾರೆ ನೋಡ್ಕೊಳ್ಳಿ. ಈ DK ಶಿವಕುಮಾರ್ ಮುಖ್ಯಮಂತ್ರಿ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಲಿ ಅಂತೇಳಿ ಈ ರಾಜ್ಯದ ಜನ ಆರಿಸಿ ಕಳಿಸ್ಲಿಲ್ಲ, ಒಳ್ಳೆದನ್ನ ಮಾಡಲಿ ಅಂತ ಕಳಿಸಿರೋದು. ಎಲ್ಲಿ ಈ ರಾಜ್ಯಕ್ಕೋಸ್ಕರ ಇವರಿಬ್ರು. ಆದರೆ ಇವರಿಬ್ರು ಮಾಡ್ತಾ ಇರೋದು ಏನು ಅನ್ನೋದನ್ನ ನೀವೇ ಜನತೆಗಳ ಮುಂದಿಡಿ. ಯಾವುದು ಹೈಕಮಾಂಡ್ ವರದಿ ಕೇಳಿದೆ ಅಂತ ಆರೋಗಿರೋರ್ನ, ಎಲ್ಲಿಗೆ ವಿದೇಶಕ್ಕೆ ಆರೋಗಿರೋರು ವರದಿ ಕೇಳಿದೆ ಅಂತ ಹೈಕಮಾಂಡ್. ಯಾರು ಹೈಕಮಾಂಡ್? ಖರ್ಗೆ ಅವರ, ಸೋನಿಯಾ ಗಾಂಧಿ ಅವರ, ರಾಹುಲ್ ಗಾಂಧಿ ಅವರ, DK ಶಿವಕುಮಾರ? ಯಾರು ಹೈಕಮಾಂಡ್? ಕಾಂಗ್ರೆಸ್ಗೆ ಕಮಾಂಡ್ ಇಲ್ಲ, ಇನ್ನು ಹರಿಯಲ್ ಬತ್ತು. ಇವೆಲ್ಲವನ್ನ ಈ ರಾಜ್ಯದಲ್ಲಿ ಮೇಡಮ್ ನಾನು ಹೇಳಿದ್ನಲ್ಲ ಮಧ್ಯೆ, ಈ ರಾಜ್ಯದಲ್ಲಿ ಇವರು ಅಧಿಕಾರ ನಡೆಸೋದಕ್ಕೆ ಯೋಗ್ಯತೆ ಇಲ್ಲ. ಯೋಗವನ್ನ ಕೊಟ್ಬಿಟ್ಟಿದ್ದಾರೆ ರಾಜ್ಯದ ಜನ ಮಿಸ್ ಆಗಿ. ಯೋಗ್ಯತೆ ಇರಬೇಕಲ್ಲ ಮೇಡಮ್ ಇವ್ರಿಗೆಲ್ಲ ಬೆಳಿಗ್ಗೆ ಇದ್ರೆ. ಅದಕ್ಕೋಸ್ಕರ ಈ ಅಭಿಪ್ರಾಯಗಳನ್ನ ನಾನು ವ್ಯಕ್ತಪಡಿಸಿದ್ದೇನೆ ಮೇಡಮ್. ಖಂಡಿತ ಮಹೇಶ್ ಗೌಡ್ರೆ, ನೀವು ಹೇಳಿದ್ರಿ ಮಾಧ್ಯಮದವರೆಲ್ಲ ಮೂಕ ವಿಸ್ಮಿತವಾಗಿ ಕೂತಿದ್ದಾರೆ ಅಂತ. ಅದಕ್ಕೋಸ್ಕರನೇ ನಿಮ್ಮಂಥವ್ರನ್ನ ಕರೆಸಿ ನಾವು ಇಲ್ಲಿ ಡಿಬೇಟ್ ಮಾಡ್ತಾ ಇರೋದು, ಜನರಿಗೆ ಅರ್ಥ ಆಗಲಿ ಅಂತ. ಮತ್ತಷ್ಟಾಗಿ ಶರತ್ ಅವ್ರಿಗೆ ನಾನು ಪ್ರಶ್ನೆ ಕೇಳುವಂಥದ್ದು, ಈ ಹಿಂದೆ ಜಾರಕಿಹೊಳಿ ಅವರು ಕೂಡ ಫಾರಿನ್ ಟ್ರಿಪ್ ಕರ್ಕೊಂಡು ಹೋಗ್ತೀನಿ ಅಂತ ಸಿದ್ಧರಾಗಿದ್ರು. ಆದರೆ ಹೈಕಮಾಂಡ್ ಅದಕ್ಕೆ ಬೇಡ ಅಂದ ಕೂಡಲೇ ಜಾರಕಿಹೊಳಿ ಅವ್ರು ಏನು ಮಾಡ್ತಾರೆ, ಸೈಲೆಂಟ್ ಆಗಿ ಹೋಗ್ಬಿಡ್ತಾರೆ. ಸರಿಯಪ್ಪ ಹೈಕಮಾಂಡ್ ಹೇಳಿದ್ದಾರೆ ಅಂತ. ಹೌದು. ಆದರೆ ಈಗ ಹೈಕಮಾಂಡ್ ವಿರೋಧ ಇದ್ರೂ ಕೂಡ ಕೈ ಶಾಸಕರು ಮುಂದಾಗ್ತಾ ಇದ್ದಾರೆ ಫಾರಿನ್ ಟ್ರಿಪ್ಗೆ ಅಂದರೆ, ಹಾಗಾದ್ರೆ ಹೈಕಮಾಂಡ್ ಭಯ ಇಲ್ವಾ ಅಂತ? ಹೈಕಮಾಂಡ್ ಇವಾಗ ಸಿದ್ದರಾಮಯ್ಯನವರೇ ಹೈಕಮಾಂಡ್. ಇವಾಗ ಸಿದ್ದರಾಮಯ್ಯನವರೇ ಏನಾಗಿದೆ ಕಾಂಗ್ರೆಸ್ನಲ್ಲಿ, ನಾನೀಗ ಹಿಂದೆ ಹೇಳ್ದಂಗೆ ಮೂಲ ಕಾಂಗ್ರೆಸ್ಸಿಗರು ವಲಸಿಗ ಕಾಂಗ್ರೆಸ್ಸಿಗರ ಮಧ್ಯೆ ದೊಡ್ಡದೊಂದು ಶೀತಲ ಸಮರ ಇದೆ. ಆ ಶೀತಲ ಸಮರ ಯಾವತ್ತು ಸ್ಫೋಟ ಆಗತ್ತೆ ಗೊತ್ತಿಲ್ಲ. ಆ ಸ್ಫೋಟ ಆದಂಥ ಸಂದರ್ಭದಲ್ಲಿ
ಕಾಂಗ್ರೆಸ್ ಸರ್ಕಾರವೇ ಉಳಿಯಲ್ಲ, ಈ ಪತನನೇ ಆಗತ್ತೆ. ಯಾಕೆ ಹೇಳ್ತೀನಿ ನಿಮ್ಗೆ, ನೋಡಿ ಇವತ್ತಿನ ದಿವಸ ಎಲ್ಲಾ ಸಚಿವರುಗಳು ವಲಸಿಗ ಕಾಂಗ್ರೆಸ್ಸಿಗರೇ. ಸಿದ್ದರಾಮಯ್ಯನ ಏನು ಬಣದವರೇ ಬಹುತೇಕ ಅವರು ಶಾಸಕರು ಸಚಿವರುಗಳು ಅವ್ರ ಬಣದವರೇ ವಿನಃ DK ಶಿವಕುಮಾರ್ ಅವರ ಬಣದವರು ಎಲ್ಲೇ ಬೆರಳೆಣಿಕೆಯಷ್ಟೇ ಇರ್ಬೋದು ವಿನಃ ಬೇರೆ ಯಾವುದೇ. ನೋಡಿ ಎಲ್ಲ ಡಿಸಿಷನ್ಗಳು ತಗೊಳ್ಬೇಕು ಅಂದ್ರೆ ಸಿದ್ದರಾಮಯ್ಯನವ್ರು ಏನು ಹೇಳ್ತಾರೆ ಕೆಳಗಡೆ ಅದು ಇಂಪ್ಲಿಮೆಂಟ್ ಆಗ್ಲಿಕ್ಕೆ ಕಾರಣ ಅಂದ್ರೆ ಅವ್ರ ಬಣದ ಹೆಚ್ಚಿನ ಬಹುತೇಕ ಸಚಿವರು ಅವ್ರ ಕಡೆಯವರು ಇದ್ದಾರೆ. ನೋಡಿ ಇಲ್ಲಿ ಸಾಕಷ್ಟು ನಮ್ಮ ಅವಧಿಯಲ್ಲಿ ಹಿಂದೆ ಬಿಜೆಪಿಯಲ್ಲಿ ತೆಗೆದುಕೊಂಡಂತ ನಿರ್ಧಾರಗಳನ್ನು ಸಾಕಷ್ಟು ನೋಡಿ. ಕೃಷಿ ಸಮ್ಮಾನ್ ಯೋಜನೆಯಲ್ಲಿ ಏನು 4,000 ಕೊಡ್ತಾ ಇದೆ ಅದನ್ನ ಇವರು ಕ್ಯಾನ್ಸಲ್ ಮಾಡಿದ್ದಾರೆ. ಹಿಂದೆ ಏನು ರೈತ ವಿದ್ಯಾನಿಧಿಯನ್ನ ಏನು ಬಡ ಮಕ್ಕಳಿಗೆ ಏನು ಸ್ಕಾಲರ್ಶಿಪ್ಗಳನ್ನ ಕೊಡ್ತಾ ಅದನ್ನ ನಿಲ್ಲಿಸಿದ್ದಾರೆ. ಆಮೇಲೆ ಪಶು ಭಾಗ್ಯ ಯೋಜನೆಯನ್ನ ನಿಲ್ಲಿಸಿದ್ದಾರೆ. ಹೌದು, ಅದು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಹಣನೇ ಇಲ್ಲ ಟೋಟಲ್. ರೈತರಿಗೆ ಯಾವುದೇ ಬೆಳೆಗಳಿಗೆ ಬೆಂಬಲ ಬೆಲೆ ನೀಡ್ತಾನೆ ಇಲ್ಲ, ಅದರಲ್ಲಿ ನೀಡುವಲ್ಲೂ ವಿಫಲ ಆಗಿದ್ದಾರೆ. ಈ ಸಾಕಷ್ಟು ರಸಗೊಬ್ಬರದೊಂದು ದೊಡ್ಡ ದಂಧೆ, ಒಂದೊಂದು ಮಾಫಿಯಾನೇ ಇಲ್ಲಿದೆ ಕರ್ನಾಟಕದಲ್ಲಿ, ಹಿಂದೆ ಇರಲಿಲ್ಲ. ಸಾಕಷ್ಟು ಪೋಡಿಯಲ್ಲಿ ಆಗಿರ್ಬೋದು. ಆಮೇಲೆ ಏನು ತುಂಗಭದ್ರಾ ಕ್ರಸ್ಟ್ ಗೇಟು ಈಗೇನು ರೈತರಿಗೆ ಅನುಕೂಲ ಆಗತ್ತೆ, ಆ ಕ್ರಸ್ಟ್ ಗೇಟ್ ಅನ್ನ ದುರಸ್ತಿಯನ್ನು ಮಾಡಕ್ಕೆ ಆಗ್ತಾ ಇಲ್ಲ ಇವರಿಗೆ. ನೀವು ಪ್ರತಿಯೊಂದನ್ನು ತಗೊಳ್ಳಿ, ನಾನು ಸಾಕಷ್ಟು ಉದಾಹರಣೆ ಕೊಡಬಲ್ಲೆ ಈ ವಿಚಾರವಾಗಿ. ನೋಡಿ ಈಗ ಹಗರಣದಲ್ಲೂ ಇವರು ಎತ್ತಿದ ಕೈ, ಹಗರಣದಲ್ಲೂ 2,500 ಕೋಟಿ ಅಬಕಾರಿ ಹಗರಣ ಆಯಿತು. ಮೂಡಾದಲ್ಲಿ 100 ಕೋಟಿ ಹಗರಣ ಆಗಿದೆ. ಅದೇ ಸಿದ್ದರಾಮಯ್ಯನವರೇ ಸ್ವತಃ ಒಪ್ಕೊಳ್ತಾರೆ. ಏನು ಯಾವುದು ಈ ವಾಲ್ಮೀಕಿ ಹಗರಣದಲ್ಲಿ 89 ಕೋಟಿ ಹಗರಣ ಆಗಿದೆ ಅಂತ ಫ್ಲೋರಲ್ಲೇ ಒಪ್ಕೊಳ್ತಾರೆ. ಮೂಡಾ ಹಗರಣದಲ್ಲಿ ಇವರು 14 ಸೈಟ್ ತೆಗೆದುಕೊಂಡಂತ ಸೈಟ್ ಅನ್ನ ವಾಪಸ್ ಕೊಡೋ ಪರಿಸ್ಥಿತಿ ಯಾಕೆ ಬಂತು? ಇವ್ರು ತಪ್ಪು ಮಾಡಿದ್ದಾರೆ ಅಂತಲ್ವಾ? ಅಲ್ಲಿ ಖರ್ಗೆ ಅವರ ಕುಟುಂಬಕ್ಕೆ ಏನು ಸಿದ್ಧಾರ್ಥ ಟ್ರಸ್ಟ್ ಇರ್ತಕ್ಕಂಥ ಜಮೀನನ್ನು ವಾಪಸ್ ಯಾಕೆ ಕೊಡ್ತು? ಹಾಗಾದ್ರೆ ತಪ್ಪು ಮಾಡಿದ್ದಾರೆ ಅಂತೇಳಿ ಕೊಟ್ಟಿರೋದಲ್ವಾ? ನೀವು ಏನಕ್ಕೆ ಕೊಟ್ರಿ ಹಾಗಾದ್ರೆ? ಜನತೆಗೆ ಉತ್ತರಿಸಿ, ನಿಮ್ಮ ಮಾಧ್ಯಮ ಮುಖಾಂತರ ಇರ್ಬೋದು, ಸೋಷಿಯಲ್ ಮೀಡಿಯಾ ಮುಖಾಂತರ ಇರ್ಬೋದು, ಉತ್ತರ ಕೊಡಿ. ನೀವು ಏನಕ್ಕೆ ವಾಪಸ್ ಕೊಟ್ರಿ? ಹಿಂದೆ ಹ್ಯೂಬ್ಲೆಟ್ ವಾಚ್ ಅನ್ನು ವಾಪಸ್ ಕೊಟ್ರಿ. ಹಿಂದೆ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಹ್ಯೂಬ್ಲೆಟ್ ವಾಚ್ ವಾಪಸ್ ಕೊಟ್ರಿ. ನೀವು ತಪ್ಪೇ ಮಾಡಿಲ್ಲ ಅಂತಂದ್ರೆ ವಾಪಸ್ ಕೊಡೋದೇ ಯಾಕೆ ಬೇಕಾಗಿತ್ತು? ನೀವು ಅಲ್ಲಿ ತಪ್ಪು ಮಾಡಿದೀರಾ ಅಂತ ಅರ್ಥ. ಹ್ಯೂಬ್ಲೆಟ್ ವಾಚಿನ ಸಂದರ್ಭದಲ್ಲಿರ್ಬೋದು, ಈ ಮೂಡಾ ಹಗರಣ ಆಗಿರ್ಬೋದು, SPTSP ಹಣ ನುಂಗಿರುವ 39,000 ಕೋಟಿಯನ್ನ ದಲಿತರಿಗೆ ಮೀಸಲಿಟ್ಟಂತಹ ಆ ದಲಿತರ ಶಾಪ ನಿಮಗೆ ತಟ್ಟುತ್ತೆ. DCM ಅವರಿಗಾಗ್ಲಿ ಇರ್ಬೋದು, ಏನು DK ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, ಒಂದು ಬಡವರಿಗಿಟ್ಟಂತ ಹಣ, ದಲಿತ ಬಡವರಿಗಿಟ್ಟಂತ ಹಣವನ್ನ ಇವತ್ತಿನ ದಿವಸ ಬೇರೆ ಕಡೆ ನೀವು ಡೈವರ್ಟ್ ಮಾಡಿ ನುಂಗಾಕಿದ್ದೀರಾ. ಅವರ ಶಾಪ ಇದೆಯಲ್ಲ, ಅದು ಯಾವತ್ತೂ ನಿಮಗೆ ತಟ್ಟತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರತಿಯೊಂದು ನೋಡಿ, ಕಂದಾಯ ಸಚಿವರು ಭೂಹಗರಣದಲ್ಲಿ ಸಿಲುಕು ಹಾಕೊಳ್ತಾರೆ. ಇಲ್ಲಿ ತಿಮ್ಮಾಪುರ್ ಅವರು ಏನು ನಮ್ಮ ಏನು ಮದ್ಯ ಸಚಿವರು, ಅವರು ಸಹಿತ ಸಿಕ್ಕಾಕೊಳ್ತಾರೆ. 100 ಕೋಟಿಗಳು ಅವ್ಯವಹಾರ ಆಗತ್ತೆ. ಅಲ್ಲಿ ಹೆಬ್ಬಾಳ್ಕರ್ ಅವರು 5,000 ಕೋಟಿ ವ್ಯತ್ಯಾಸ ಬರುತ್ತೆ. 2 ತಿಂಗಳದ ಹಣವನ್ನೇ DBT ಮುಖಾಂತರ ಟ್ರಾನ್ಸ್ಫರ್ ಆಗಿರಲ್ಲ. ಅಂದ್ರೆ ನೀವು ಜನಪರವಾಗಿ ಕೆಲಸ ಮಾಡ್ಲಿಕ್ಕೆ ಬಂದಿದ್ದೀರೋ ಅಥವಾ ಜನರ ತೆರಿಗೆ ಹಣವನ್ನ ಲೂಟಿ ಮಾಡ್ಲಿಕ್ಕೋಸ್ಕರ ಕಾಂಗ್ರೆಸ್ ಬಂದಿರೋದು? ಇದು ಅರ್ಥ ಆಗ್ತಾ ಇಲ್ಲ. ಜನರಿಗೆ ಹೇಳ್ಬಿಡಿ, ನಾವು ಬಂದಿರೋದೇ ಲೂಟಿ ಮಾಡ್ಲಿಕ್ಕೋಸ್ಕರ, ನಮ್ಮನ್ನು ಲೂಟಿ ಮಾಡ್ಲಿಕ್ಕೋಸ್ಕರ ನೀವು ಆರಿಸಿ ತನ್ನಿ. ನೀವು ಧ್ವನಿ ಎತ್ತಂತಹ ಕಾರ್ಯಕರ್ತರ ಮೇಲೆ, ನಮ್ಮ ಬಿಜೆಪಿ ಕಾರ್ಯಕರ್ತರುಗಳ ಮೇಲೆ ಕೇಸ್ ಹಾಕ್ಸುವ ಕೆಲಸಗಳನ್ನು ಮಾಡ್ತಾ ಇದ್ದೀರಾ. JDS ಕಾರ್ಯಕರ್ತರು ಧ್ವನಿ ಎತ್ತಂದ್ರೆ ಅವ್ರ ಮೇಲೆ ಕೇಸ್ ಹಾಕ್ಸುವ ಪ್ರಯತ್ನ ಮಾಡ್ತಾ ಇದ್ದೀರಾ. ಪ್ರಯತ್ನ ಎಲ್ಲ ಮಾಡಿದೀರಾ ಅಂದ್ರೆ ನೀವು ಏನ್ ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದೀರಾ? ಇವತ್ತಿನ ಲಾ ಅಂಡ್ ಆರ್ಡರ್ ಸಂಪೂರ್ಣ ಹದಗೆಟ್ಟಿದೆ. ATMಗಳಲ್ಲಿ ಹಣ ದರೋಡೆ ಆಗ್ತಾ ಇದೆ, ಬ್ಯಾಂಕ್ಗಳಲ್ಲಿ ದರೋಡೆ ಆಗ್ತಾ ಇದೆ. ಸಾಕಷ್ಟು ಇವತ್ತೇ ಬೆಂಗಳೂರಲ್ಲಿ ಒಂದು ಹಾಡು ಹಗಲೇ ಒಂದು ಉದ್ಯಮಿ ಮನೆಯಲ್ಲಿ ದರೋಡೆ ಆಗಿದೆ. 20 ಲಕ್ಷ ಹಣ ಮತ್ತೆ ಬಂಗಾರಗಳ ಸೇರಿದಂತೆ ಸುಮಾರು ಕೋಟ್ಯಾಂತರ ರೂಪಾಯಿಯಷ್ಟು ದರೋಡೆ ಆಗಿದೆ. ಅಂದ್ರೆ ನೀವು ಜನರಿಗೆ ಏನ್ ಕೊಡ್ಲಿಕ್ಕೆ ಹೊರಡ್ತಾ ಇದ್ದೀರಾ? ನೀವು ಪಂಚಭಾಗ್ಯ ಕೊಡ್ಲಿಕ್ಕೆ ಹೊರಡ್ತಾ ಇದ್ದೀರೋ, ಅಥವಾ ನೀವು ದರೋಡೆ ಭಾಗ್ಯ ಕೊಡ್ಲಿಕ್ಕೆ ಹೊರಡ್ತಾ ಇದ್ದೀರೋ, ಅಥವಾ ಲೂಟಿ ಭಾಗ್ಯ ಕೊಡ್ಲಿಕ್ಕೆ ಹೊರಡ್ತಾ ಇದ್ದೀರೋ? ಜನರಿಗೆ ಅರ್ಥ ಆಗ್ತಾ ಇಲ್ಲ. ಅದನ್ನಾರು ಹೇಳಿ. ನಾವು ಬಂದಿರೋದೇ ಲೂಟಿ ಮಾಡ್ಲಿಕ್ಕೋಸ್ಕರ, ದರೋಡೆ ಮಾಡ್ಲಿಕ್ಕೋಸ್ಕರ.
ಜನರನ್ನ ಕಿತ್ತು ತಿಂದು ನಾವು ಏನು ನಮ್ಮ ಇವತ್ತಿನ ದಿವಸ ಪ್ರತಿಯೊಬ್ಬ ಸಚಿವರು ಅವರವರ ಬೊಕ್ಕಸವನ್ನ ತುಂಬ್ತಾ ಇದ್ದಾರೆ ವಿನಃ ಇವತ್ತಿನ ದಿವಸ ಅಭಿವೃದ್ಧಿ ಕಾರ್ಯಗಳು ಯಾವುದೇ ನಡೀತಾ ಇಲ್ಲ. ಇವತ್ತಿನ ದಿವಸ ಒಂದು ಗುಂಡಿಯನ್ನ ಮುಚ್ಲಿಕ್ಕೆ ಆಗ್ತಾ ಇಲ್ಲ ರೀ ಸ್ವಾಮಿ. ಎಷ್ಟು ನೋವಾಗುತ್ತೆ ಅಂತಂದ್ರೆ ಇವತ್ತಿನ ದಿವಸ ಜನರು ಇಷ್ಟು ಇವರಿಗೆ ಚೀಮಾರಿ ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಇವರ ಒಂದು ಸರ್ಕಾರ ತಂದು ತಪ್ಪು ಮಾಡಿದ್ವಿ ಹೇಳಿ ಜನರಲ್ಲಿ ಅನಿಸ್ತಾ ಇದೆ. ಜನರಲ್ಲಿ ದೊಡ್ಡದಾಗಿ ಒಂದು ಕ್ರಾಂತಿ ಶುರುವಾಗ್ತಾ ಇದೆ ಅವರಲ್ಲೇ. ಅದಕ್ಕೆ ನೋಡಿ ನಾವು ಇಷ್ಟೆಲ್ಲ ನಾವು ಯಾಕೆ ನೀವು ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಧ್ವನಿ ಎತ್ತುವುದರ ಮುಖಾಂತರ ಏನೋ ಒಂದು ಕಮೆಂಟ್ ಹಾಕಿದ್ರಿ, ಏನೋ ಒಂದು ವಿಚಾರವನ್ನು ಮಾತಾಡದ ಸಂದರ್ಭದಲ್ಲಿ ಆ ಧ್ವನಿಯನ್ನು ಅಡಗಿಸುವ ಕೆಲಸ ಇವತ್ತಿನ ದಿವಸ ಕಾಂಗ್ರೆಸ್ ಸರ್ಕಾರ ಮಾಡಲು ಹೊರಟಿದೆ. ಇದು ಜನರು ಎಲ್ಲ ಗಮನಿಸ್ತಾ ಇದ್ದಾರೆ. ಜನರು ಬುದ್ಧಿವಂತರಿದ್ದಾರೆ. ಮುಂದಿನ ದಿನಗಳಲ್ಲಿ ಇವರ ಒಂದು ಅವನತಿಗೆ, ಈ ಕಾಂಗ್ರೆಸ್ ಸರ್ಕಾರ ಅವನತಿಗೆ ಕಾರಣ ಆಗುತ್ತೆ. ಅದರಿಂದ ನೀವು ಎಚ್ಚೆತ್ತುಕೊಳ್ಳಿ. ನೀವು ಯಾಕೆ ಈ ತರ ಜನರಿಗೆ ಮೋಸ ಮಾಡಿ ಲೂಟಿ ಮಾಡುವ ಕೆಲಸಗಳನ್ನ ಮಾಡ್ತಾ ಇದ್ದೀರಾ? ಇವತ್ತಿನ ದಿವಸ ಬೇಕಾಗಿತ್ತಾ ಇದು? ನೀವು ಫಾರಿನ್ ಟ್ರಿಪ್ ಬೇಕಾಗಿತ್ತಾ? ಈ ಹಗರಣ ನೋಡಿ, ಇವತ್ತಿನ ದಿವಸ ನೀವು, ನಾನು ಒಂದನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಏನೇ ಒಂದು ಅಪವಾದ ಬಂದ ತಕ್ಷಣ ನೀವು ರಾಜೀನಾಮೆ ಕೊಡಿ, ತನಿಖೆಗೆ ಆದೇಶ ಮಾಡಿ. ಒಂದೇ ಒಂದು ಸಚಿವರು ಇವತ್ತಿನ ದಿವಸ ನಾಗೇಂದ್ರ ಪ್ರಸಾದ್ ನಾಗೇಂದ್ರ ಅವರು ಮಾತ್ರ ಇವತ್ತಿನ ದಿವಸ ಏನು ಸಚಿವ ಸ್ಥಾನಕ್ಕೆ ಹಿಂದೆ ರಾಜೀನಾಮೆ ಕೊಟ್ಟಿದ್ದಾರೆ. ಬೇರೆ ಎಲ್ಲ ಹಗರಣಗಳು, ನೀವು ಅಬಕಾರಿ ಹಗರಣ ಆಗಿರ್ಬೋದು, ಗೃಹಲಕ್ಷ್ಮಿ ಕಾರ್ಮಿಕ ಇಲಾಖೆ ಇರ್ಬೋದು, ಅವ್ರು ಕಾರ್ಮಿಕ ಇಲಾಖೆಯವರು ಜೇಮ್ಸ್ ಬಾಂಡ್ ತರ ಹೇಳಿಕೆ ಕೊಡ್ತಾರೆ. ಯಾರು ಸಂತೋಷ್ ಲಾಡ್ ಅವರು ಏನೋ ತಾನು ಮಹಾನ್ ಮೇಧಾವಿ ಹಾಗೆ ಮಾತಾಡ್ತಾರೆ. ಅವ್ರ ಇಲಾಖೆಗಳಲ್ಲೇ ಕಿಟ್ ಹಗರಣ ಮಾಡಿದ್ದಾರೆ. 100 ಕೋಟಿಗಳ ಕಿಟ್ ಹಗರಣ. ಕಾರ್ಮಿಕರ ದುಡ್ಡು ಬಿಟ್ಟಿಲ್ಲ. ನಿಮ್ಗೆ ಏನು ಯೋಗ್ಯತೆ ಇದೆ ಅಂತ ಸರ್ಕಾರ ನಡೆಸುವ ಯಾವುದೇ ಯೋಗ್ಯತೆ ಇಲ್ಲ ಇವತ್ತಿನ ದಿವಸ ಕಾಂಗ್ರೆಸ್ ಸರ್ಕಾರಕ್ಕೆ. ನೀವು ಇವತ್ತಿನ ದಿವಸ ನಿಮ್ಮ ತಪ್ಪನ್ನು ಒಪ್ಕೊಂಡು ರಾಜೀನಾಮೆ ಕೊಟ್ಟು ಇಲೆಕ್ಷನ್ಗೆ ಬನ್ನಿ, ನೋಡೋಣ ಜನ ಯಾರನ್ನ ಆಯ್ಕೆ ಮಾಡ್ಕೊಳ್ತಾರೆ ಅಂತ. ಈಗ ಜನಸಾಮಾನ್ಯರಲ್ಲಿ ಮಾತು ಬರ್ತಾ ಇರೋದು, ಜೊತೆಗೆ ಈಗ ಕಾಂಗ್ರೆಸ್ ಅವ್ರ ಕಡೆಯಿಂದನೂ ಮಾತು ಬರ್ತಾ ಇರೋದು ಏನಪ್ಪಾ ಅಂತಂದ್ರೆ, ಬಿಜೆಪಿ ಅವರೇ ಫಸ್ಟು ಏನು ಸಮ್ಮತಿ ಕೊಟ್ಟಿದ್ದು ಫಾರಿನ್ ಟ್ರಿಪ್ಗೆ ಹೋಗೋದಕ್ಕೆ ಬಿಜೆಪಿ ಅವರೇ ಶುರು ಮಾಡಿದ್ದು. ಈಗ ಅದನ್ನ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ, ಮುಂದೆ ಹೋಗ್ತಾ ಇದೀವಿ ಅಂತ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ. ಇದಕ್ಕೇನು ಹೇಳ್ತೀರಿ? ಬಿಜೆಪಿ ಯಾಕೆ ಸಮ್ಮತಿ ಕೊಡುತ್ತೆ ನೋಡಿ? ಬಿಜೆಪಿ ಅಂದ್ರೆ ಬಿಜೆಪಿನೇ ಮೊದಲು ನಾಂದಿ ಹಾಡಿರೋದು ಅಂತ ಹೇಳ್ತಿದೆ ನೋಡಿ. ಬಿಜೆಪಿ ಯಾವುದೇ ಕಾರಣಕ್ಕೂ ಇಂತಹ ಯೋಜನೆಗಳಿಗಾಗ್ಲಿ ಈ ತರ ಇದಕ್ಕೆ ನಾವು ಯಾವುದೇ ರೀತಿಯಾಗಿ ನಾವು ಪರ್ಮಿಷನ್ ಆಗಲಿ, ಈಗ ಸರ್ಕಾರ ಅದು ಯಾರದು? ಸಿದ್ದರಾಮಯ್ಯನವ್ರ ಸರ್ಕಾರ. ಅವ್ರ ಕ್ಯಾಬಿನೆಟ್ ಅಲ್ಲಿ ಏನು ಚರ್ಚೆ ಆಗಿದೆ, ಯಾರನ್ನ ಸ್ಟಡಿ ಟೂರಿಗೆ ಕಳಿಸ್ಬೇಕು ಅವ್ರು ನಿರ್ಧಾರ ಮಾಡಿರೋದು. ಬಿಜೆಪಿ ನಿರ್ಧಾರ ಮಾಡಕ್ಕಾಗಲ್ವಲ್ಲ. ವಿರೋಧ ಪಕ್ಷವಾಗಿ ನಾವು ಹಿಂಡಿದೀವಲ್ಲ ನೋಡಿ. ಇವತ್ತಿನ ಸಂದರ್ಭದಲ್ಲಿ ನೋಡಿ, ಇಲ್ಲ ನೋಡಿ, ಇವತ್ತಿನ ಒಂದು ಸಂದರ್ಭದಲ್ಲಿ ಮೂಢ ಹಗರಣ ಹೊರಗಡೆ ಹಾಕ್ಲಿಕ್ಕೆ ಕಾರಣ ಬಿಜೆಪಿ. ಇವತ್ತಿನ ದಿವಸ ವಾಲ್ಮೀಕಿ ಹಗರಣವನ್ನ ಹೊರಗಡೆ ಹಾಕ್ಲಿಕ್ಕೆ ಕಾರಣ ಬಿಜೆಪಿ ಮತ್ತೆ ಜೆಡಿಎಸ್. ಏನ್ ಮಿತ್ರ ಪಕ್ಷಗಳಿದೆ, ನಮ್ಮ ಹೋರಾಟದಿಂದನೇ ಇವತ್ತಿನ ಮತ್ತೊಂದು ವಾದ ಏನ್ ಬರ್ತಾ ಇದೆ ಅಂತಂದ್ರೆ, ಬಿಜೆಪಿ ಅವರೇ ಪ್ರಮುಖವಾಗಿ ಶಾಸಕರನ್ನ ಹಿಡ್ಕೊಳ್ಳೋದಕ್ಕೆ ಶುರು ಮಾಡಿರೋದು ನಿಮ್ಮಿಂದಾನೇ ಶುರು ಆಗಿರೋದ್ರಿಂದ ಕಾಂಗ್ರೆಸ್ ಅವರು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ, ನೀವೇ ನಮಗೆ ತೋರಿಸ್ಕೊಟ್ಟಿದ್ದು ಅಂತ ಕಾಂಗ್ರೆಸ್ ಅವರು ವಾದ ಮಾಡ್ತಾ ಇದ್ದಾರೆ. ನೋಡಿ ಅಪವಾದ ಹಾಕ್ಲಿಕ್ಕೆ ಕಾಂಗ್ರೆಸ್, ನಾವು ಏನಕ್ಕೆ ಇದಕ್ಕೆ ಪ್ರೇರಣೆ ಆಗ್ತೀವಿ? ನಾವ್ ಯಾಕೆ ಪ್ರೇರಣೆ ಆಗ್ತೀವಿ? ನೀವು ನಿಮ್ಮ ಟೂರ್ ಫ್ಯಾಮಿಲಿಗೋಸ್ಕರ ಹೋಗ್ತಾ ಇದ್ದೀರಲ್ವಾ, ನಿಮ್ ಫ್ಯಾಮಿಲಿ ಕರ್ಕೊಂಡು ಹೋಗ್ತಾ ಇದ್ದೀರಲ್ವಾ, ಅದಕ್ಕೆ ಬಿಜೆಪಿ ಯಾಕೆ ಕಾರಣ ಆಗುತ್ತೆ? ನಿಮ್ಮ ಮೋಜು ಮಸ್ತಿಗೋಸ್ಕರ ನೀವು ಇವತ್ತಿನ ದಿವಸ ಫಾರಿನ್ ಟ್ರಿಪ್ಪಿಗೆ ಹೊರಟಿದ್ದೀರಾ. ಅದಕ್ಕೆ ಬಿಜೆಪಿ ವಿರೋಧ ಪಕ್ಷವಾಗಿ ನಾವು ವಿರೋಧ ಮಾಡ್ತಾ ಇದ್ದೀವಿ. ಇದು ಈ ಜನರ ತೆರಿಗೆ ಹಣದಲ್ಲಿ ನೀವು ಹೋಗುವುದು ಅಕ್ಷಮ್ಯ ಅಪರಾಧ ಅಂತ ಹೇಳ್ತೀನಿ ನಾನು. ಶಾಸಕರಾಗಿ ನೀವು ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು, ನಿಮ್ಮ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸಗಳನ್ನ ಮಾಡಬೇಕು, ಯಾವ ರೀತಿ ನಾವು ಜನಸಂಪರ್ಕವನ್ನ ಮಾಡಬೇಕು, ಅದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನೀವೆಲ್ಲೋ ಫ್ಯಾಮಿಲಿ ಕರ್ಕೊಂಡು ಹೋಗೋದಿದ್ರೆ ನಿಮ್ಮ ಹಣಗಳಲ್ಲಿ ಹೋಗಿ, ಅದು ಜನರ ತೆರಿಗೆ ಹಣದಲ್ಲಿ ಯಾಕೆ ಹೋಗ್ತಾ ಇದ್ದೀರಾ ನೀವು? ತಪ್ಪಲ್ವಾ ಅದು ಈಗಿನ ಸಂದರ್ಭದಲ್ಲಿ ನೀವು ಕೂಡ ಹೋಗುವಂತ ಸಂದರ್ಭ ಅಲ್ಲ. ಇವತ್ತಿನ ದಿನ ಬೇಸಿಗೆ ಕಾಲ ಬರ್ತಾ ಇದೆ, ಮೇವಿನ ಸಮಸ್ಯೆಗಳಾಗಿರ್ಬೋದು, ನೀರಿನ ಸಮಸ್ಯೆಗಳಾಗಿರ್ಬೋದು, ಉಲ್ಬಣ ಆಗುವಂತ ಸಮಯ ಇದು. ಈ ಸಮಯದಲ್ಲಿ ನಿಮ್ಗೆ ಫಾರಿನ್ ಟ್ರಿಪ್ ಬೇಕಿತ್ತಾ ಅಂತ ಹೇಳಿ ನಿಮ್ ಪ್ರಶ್ನೆ ನಂದು. ಈಗ ನವೀನ್ ಅಯ್ಯರ್ ಅವರೇ, ನೀವೇನ್ ಹೇಳ್ತೀರಿ? ಈಗ ಶರತ್ ಅವ್ರು ಹೇಳಿದ್ರು ಅದ್ರ ಬಗ್ಗೆ. ಇವತ್ತು ಏನಾಗಿದೆ ಅಂದ್ರೆ, ಇವತ್ತು ಪಾರದರ್ಶಕತೆ ಇಲ್ಲ. ಯಾಕಂದ್ರೆ ಇವತ್ತು ನಾವು MLAಗಳು ಹೋಗ್ತಾ ಇದ್ದಾರೆ, ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ, ಹೋಗ್ಲಿ ಸಂತೋಷ. ಯಾಕಂದ್ರೆ ನಾವು ಅವ್ರನ್ನಂತೂ ತಡೆಯೋಕ್ಕಾಗಲ್ಲ. ಅವ್ರು ಆಲ್ರೆಡಿ ಏರ್ಪೋರ್ಟ್ಗೆ ಹೋಗಿ ಹೋಗೋ ಕೆಲಸ ಅವ್ರು ಮಾಡ್ತಾರೆ. ಆದರೆ ನಾನು ಕೇಳೋ ಅಂಥ ಪ್ರಶ್ನೆ ಏನಂದರೆ, ನೀವು ವಾಪಸ್ ಟ್ರಿಪ್ಪಿಂದ ಬಂದಮೇಲೆ ಇವತ್ತು ನಮಗೆ ಬೆಂಗಳೂರು, ಫಾರ್ ಎಕ್ಸಾಂಪಲ್ ಬೆಂಗಳೂರು ತಗೊಳ್ಳಿ,
ಬೆಂಗಳೂರಲ್ಲಿ ಟ್ರಾಫಿಕ್ ಜಾಮ್ಗಳೆಷ್ಟಿದೆ, ಒಂದು ರಸ್ತೆ ಗುಂಡಿಗಳಿಂದ ಎಷ್ಟು ಸಾವು ನೋವುಗಳಾಗ್ತೈತೆ, ಮತ್ತು ಇಲ್ಲದ ಫುಟ್ಪಾತ್ಗಳೆಷ್ಟಿದೆ, ಹದಗೆಟ್ಟ ರಸ್ತೆಗಳೆಷ್ಟಿದೆ, ಕಸದ ರಾಶಿಗಳೆಷ್ಟಿದೆ. ಮತ್ತು ಪ್ರಿಯಾಂಕಾ ಖರ್ಗೆ ಅವರು ನಾನು ಬಂದ್ಬಿಟ್ಟು ಒಳ್ಳೆ ಇದು ಮಾಡಿದ್ದೀನಿ, ಈ ಆಸ್ತಿ ಮಾಡಿದ್ದೀನಿ ಅಂತಾರೆ, ಅದೇ ಖಾತಾ ಗೊಂದಲಗಳಿದೆ. ಮತ್ತು ಮನಸೋ ಇಚ್ಛೆ ತೆರಿಗೆಗಳು ತಗೊಳ್ತಾ ಇದ್ದಾರೆ, ಮತ್ತು ಲೂಟಿ ಮಾಡ್ತಾರೋ ಅಂತ ಆರೋಗ್ಯ ವ್ಯವಸ್ಥೆ ಇದೆ. ಇದನ್ನೆಲ್ಲ ಸರಿಪಡಿಸ್ತೀರಾ ನೀವು? ಟ್ರಿಪ್ಗೆ ಹೋಗಿ ಬಂದುಬಿಟ್ರೆ ಇದನ್ನೆಲ್ಲ ಸರಿಪಡಿಸ್ತೀರಾ? ನೀವು ಟ್ರಿಪ್ಗೆ ಹೋಗ್ತಾ ಇರೋದು ನಿಮ್ಮ ಮೋಜು ಮಸ್ತಿಗೆ. ಯಾಕಂದರೆ ನೆಲಮಟ್ಟದಲ್ಲಿ ಯಾವುದೇ ಸ್ಪಷ್ಟ ಬದಲಾವಣೆ ಕಾಣಿಸಿಲ್ಲ. ಮುಂದೆ ಎಲ್ಲ ಹೋಗಿದ್ದಾರೆ, ಯಾವುದೇ ಒಂದು ಸ್ಪಷ್ಟ ಬದಲಾವಣೆ ಕಾಣಿಸಿಲ್ಲ. ಮತ್ತು ಇವರು ಅಧ್ಯಯನ ಪ್ರವಾಸ ನಂತರ ಯಾವುದೇ ಒಂದು ಅಲ್ಲಿಂದ ಒಂದು ಅನುಷ್ಠಾನ ಇಲ್ಲಿಗೆ ತೊಗೊಂಡು ಬಂದಿಲ್ಲ, ಅದನ್ನು ಮಾಡೂ ಇಲ್ಲ ಇಲ್ಲಿ. ಸೊ ಇವ್ರು ಏನಂದರೆ ಇವರು ಮೋಜು ಮಸ್ತಿಗೆ ಒಂದು ಟ್ರಿಪ್ ಅಂತ ಹೋಗ್ತಾ ಇದ್ದಾರೆ. ಆ ಟ್ರಿಪ್ ಅಂತ ಹೋಗ್ಬಿಟ್ಟು ಬಂದಮೇಲೆ ಯಾವ್ದಾದ್ರು ಹೊಸ ನೀತಿಗಳು ಅಲ್ಲಿಂದ ಇಲ್ಲಿಗೆ ಇಂಪ್ಲಿಮೆಂಟ್ ಮಾಡಿದ್ದೀರಾ? ಇಲ್ಲಿ ಇವತ್ತು ಏನಿದೆಯೋ ಅದಕ್ಕಿಂತ ಇನ್ನೂ ಕುಲ್ಗೆಟ್ಟೋಗಿದೆ ಇವತ್ತು. ಅಂಥ ಪರಿಸ್ಥಿತಿಗೆ ಇವತ್ತು ಕಾಂಗ್ರೆಸ್ ಸರ್ಕಾರದವರು ಮಾಡಿದ್ದಾರೆ. ಇದಕ್ಕೆ ನಾಂದಿ ಆಡಿದ್ದು BJP ಸರ್ಕಾರ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ BJPಯವರು ಫಾರಿನ್ ಟ್ರಿಪ್ ಹೋಗಿದ್ರು, ಅವರು ಹೋದಾಗಲೂ ಯಾವ ಯೋಜನೆಗಳನ್ನೂ ಆರಂಭಿಸಿದ್ದಂತೂ ನಾನು ನೋಡಿಲ್ಲ ಇಲ್ಲಿ. ಸೊ ನಮ್ಮ ಕನಸಿನ ಬೆಂಗಳೂರನ್ನ ಇವರು ನುಚ್ಚು ನೂರು ಮಾಡಿದ್ದಾರೆ. ಇವತ್ತು ಬೆಂಗಳೂರನ್ನ ನುಚ್ಚು ನೂರು ಮಾಡಿದ್ದಾರೆ. ಅವರು ನಮಗೆ ಆಯ್ಕೆ ಮಾಡುವುದ ನಿಜವಾದ ಬದಲಾವಣೆ, ಆದರೆ ಆ ಬದಲಾವಣೆ ನಮಗೆ ಇವರು ಕೊಡ್ತಲ್ಲ. ಯಾಕಂದರೆ ಇವತ್ತು ಇವ್ರುಗಳೆಲ್ಲ ಬಂದ್ಬಿಟ್ಟು ಇವ್ರು ಮೋಜು ಮಸ್ತಿ. ನಾವು ಫಾರ್ ಎಕ್ಸಾಂಪಲ್ ಇವಾಗ ಮೇಡಮ್ ನಾವು ಯಾರು ಟ್ರಿಪ್ಗೆ ಹೋಗ್ಬೇಕು, ಎಲ್ಲೋ ಹೋಗ್ಬೇಕಂದ್ರೆ ನಾವು ಫಸ್ಟು ಮೂಲಭೂತ ಏನು ನೋಡ್ಕೊಳ್ತೀರಿ? ನಮ್ಮ ಫ್ಯಾಮಿಲಿ, ಇದು ನಮ್ದು ಏನಿದೆ, ಇಲ್ಲಿಂದ ಏನಿದೆ, ಫಸ್ಟು ನಮ್ಮ ಸಮಸ್ಯೆಗಳು ಏನಿದೆ, ನಮ್ದು ಇಲ್ಲಿಂದ ಏನೇನು ಕಮಿಟ್ಮೆಂಟ್ಸ್ ಇದೆ, ಅದನ್ನೆಲ್ಲ ನಾವು ಕ್ಲಿಯರ್ ಮಾಡಿಬಿಟ್ಟು ನೀವು ಯಾರೇ ಟ್ರಿಪ್ಗೆ ಹೋದ್ರೂ ಅದೇ ಪ್ಲ್ಯಾನ್ ಮಾಡ್ತೀರಿ ನಾವು. ಈ ಶಾಸಕರು ಅಷ್ಟೇ, ಇವ್ರ ಕ್ಷೇತ್ರನೇ ಇವ್ರ ಮನೆ ಇದ್ದಂಗೆ. ಇವ್ರ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಒಂದು ವ್ಯವಸ್ಥೆ ಆಗಲಿ, ಒಂದು ಯಾವುದೂ ಒಂದು ಕ್ಲೀನಿಗಿಲ್ಲ. ಇದನ್ನೆಲ್ಲ ಹಿಂಗೆ ಬಿಟ್ಬಿಟ್ಟು ಇವರಲ್ಲಿ ಮಾತ್ರ ಮೋಜು ಮಸ್ತಿ ಮಾಡ್ತಾರೆ, ಅದು ತೆರಿಗೆ ದುಡ್ಡಲ್ಲಿ. ಇಲ್ಲ, ನಾವು ಸ್ವಂತ ದುಡ್ಡು ನಮ್ಮ ಖರ್ಚಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂತ ಯಾವಾಗಲೂ ಹೇಳ್ತಾರಲ್ಲ. ಆಯಿತು, ನೀವು ಖರ್ಚಿನ ವಿವರಗಳನ್ನ ಬಹಿರಂಗವಾಗಿ ನೀವು ಕೊಡಿ, ನ್ಯೂಸ್ ಚಾನೆಲ್ಗಳಿಗೆ ಕೊಡಿ. ನಾನು ಈ ಟ್ರಿಪ್ ಹೋಗಿದ್ದೆ, ನನ್ನ ಮೊದಲನೇ ದಿನ ಖರ್ಚು ಇಷ್ಟಿತ್ತು, 3ನೇ ತಾರೀಕುವರೆಗೂ ಏನು ಖರ್ಚು ಮಾಡ್ತೀರೋ ಪ್ರತಿಯೊಂದರದ್ದು ನಮಗೆ ಲೆಕ್ಕ ಫುಲ್ಲು ನೀವು ಬಹಿರಂಗವಾಗಿ ಪಡಿಸಿ, ನಮಗೆ ಖರ್ಚಿನ ವಿವರಗಳು ಎಷ್ಟಾಯಿತು ಏನಾಯಿತು ಅಂತ. ಸೋ ದಟ್ ನಾವು ನಿಮಗೆ ಓಟ್ ಹಾಕಿ, ನಿಮ್ಮನ್ನ ನಂಬಿ ನಾವು ಓಟ್ ಹಾಕಿ ಗೆಲ್ಸಿದ್ರಲ್ಲ, ಸೊ ಅದನ್ನೇ ನಾವು ಹೆಂಗೆ ಈ ದೇಶಕ್ಕೆ ಹೋದರೆ ಎಷ್ಟು ಖರ್ಚಾಗ್ಬೋದು, ಹಿಂಗೆಲ್ಲ ಮಾಡ್ಬೋದಾ ಅಂತ ನಮಗೂ ಒಂದು ಅನುಭವ ಆಗುತ್ತೆ. ದಯವಿಟ್ಟು ಇದನ್ನು ನೀವು ತಿಳಿಸ್ಕೊಡಿ ಅಂತ ಕೇಳ್ಕೊಳ್ತೀನಿ ಎಲ್ಲ ಶಾಸಕರಿಗೂ. ಮಹೇಶ್ ಗೌಡ್ರೆ, ಮತ್ತೊಂದು ಪ್ರಶ್ನೆ ಅಂತಂದ್ರೆ, ಈ ಹಿಂದೆ ಸಂಯುಕ್ತ ಸರ್ಕಾರ ಇದ್ದಾಗ, ಅಂದರೆ BJP ಅವ್ರದ್ದು ಇದ್ದಾಗ, BJP ಅವರು ಬಹುಮುಖ್ಯವಾಗಿ ಅದಕ್ಕೆ ನಾಂದಿ ಆಡ್ದಂದ್ರೆ ಶಾಸಕರನ್ನ ಹಿಡಿದಿಟ್ಟಿದೆ ಅವರು. ಫಾರಿನ್ ಟ್ರಿಪ್ ಹಿಂದೆ ಅವರು ಹೋದಾಗ್ಲೂ ಕೂಡ ಹಿಡಿದಿಟ್ಟಿದೆ ಅವರು. ಹಾಗಾಗಿ ನಾವು ಇವಾಗ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಅನ್ನೋ ಮಾತು ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇರೋದು. ಇದ್ರ ಬಗ್ಗೆ ಏನು ಹೇಳ್ತೀರಿ? ನೋಡಿ ಇಂಚರ ಮೇಡಮ್, ಎಲ್ಲದಕ್ಕೂ ಎಲ್ಲ ಸಮಯದಲ್ಲೂ ಎಲ್ಲರಿಗೂ ಉತ್ತರವನ್ನು ಕೊಡೋದಕ್ಕಾಗೋದಿಲ್ಲ ಅಂತೇಳಿ ಸನ್ಮಾನ್ಯ DK ಶಿವಕುಮಾರ್ ಅವರು ಮಾಧ್ಯಮಕ್ಕೆ ತಿಳಿಸಿದ್ದಾರೆ. DK ಶಿವಕುಮಾರ್ ಅವರನ್ನು ಆರಿಸಿ ಕಳಿಸಿರೋರು ಯಾರು? ಇದೇ ಕರ್ನಾಟಕದ ಜನ. ಭಾರತೀಯ ಜನತಾ ಪಕ್ಷ ಆಗಿರಲಿ ಅಥವಾ ಜನತಾದಳ ಪಕ್ಷ ಆಗಿರಲಿ, ಯಾವುದೇ ಪಕ್ಷ ಆಗಿರಲಿ ಮೇಡಮ್, ಯಾವುದೋ ಒಂದು ಜನರ ದುಡ್ಡಲ್ಲಿ ಮೋಜು ಮಸ್ತಿಯನ್ನು ಮಾಡೋದನ್ನು ಈ ರಾಜ್ಯದ ಜನ ಖಂಡಿತ ಒಪ್ಪೋದಿಲ್ಲ. ಅದಕ್ಕೆ ತಕ್ಕ ಶಿಕ್ಷೆಯನ್ನು ಸಹ ಈಗಾಗಲೇ ಕೊಟ್ಟಿರೋದನ್ನು ನೀವು ನೋಡಿದ್ದೀರಾ. ಯಾರೋ BJP ಅವರು ಹೋದ್ರು, JDS ಅವರು ಹೋದ್ರು, ಆಮ್ ಆದ್ಮಿಯವರು ಹೋದ್ರು ಅನ್ನೋದಕ್ಕೆ ಅವರೆಲ್ಲ ಅನುಭವಿಸಿದ್ದೀವಿ ಕೊಟ್ಟು. ನಮ್ಮ ಪಕ್ಷದಲ್ಲಿ ಕುಮಾರಣ್ಣವ್ರು ಇದ್ದಾಗೂ ಸಹ ನಾವು ಸುಮಾರು 150 ಜನ ರೈತಾಪಿ ವರ್ಗದವರನ್ನು ಇಸ್ರೇಲ್ಗೆ ಕಳಿಸಿದ್ವಿ. ಅಲ್ಲಿ ತಂತ್ರಜ್ಞಾನ ನೋಡಿ ಬನ್ನಿ ಅಂತ. 200 ವರ್ಷ ಹಿಂದೆ ಇದ್ದೀವಿ ಭಾರತ ದೇಶ ಇಸ್ರೇಲ್ಗೆ ಹೋಲಿಸ್ಕೊಂಡ್ರೆ. ಅಂಥ ದೊಡ್ಡ ಒಂದು ಸಣ್ಣ ರಾಷ್ಟ್ರ ಅಂಥ ದೊಡ್ಡ ಮಟ್ಟದ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು ಮಾಡಿದೆ. ಕುಮಾರಣ್ಣನವರ ಒಂದು ಗುರಿ ಉದ್ದೇಶಗಳೇನಿತ್ತು ಅಂದರೆ ಆಬ್ಜೆಕ್ಟಿವ್ಸು, ಇಲ್ಲಿ ಇವರು ಹೋಗ್ತಾ ಇದ್ದಾರೆ ಅಂದರೆ ಇಂಚಾರ ಮೇಡಮ್, ನನಗೆ ಸಂತೋಷ. ಹೋದರೆ ಇಲ್ಲ ಅಂತ ನಾನು ಹೇಳೋದಿಲ್ಲ, ಸ್ವಂತ ಖರ್ಚಲ್ಲಿ ಹೋದರೆ. ಇವ್ರು ಹೋಗ್ತಾ ಇದ್ದಾರಲ್ಲ, ಕುಮಾರಣ್ಣ ಮಾಡಿದ್ದು ಇದನ್ನೇ. ನೀವು ಹೋಗೋದ್ರ ಜೊತೆಗೆ ಈ ನಿಮ್ಮ ಕ್ಷೇತ್ರದಲ್ಲಿದ್ದಾರಲ್ಲ ರೈತರು, ಯಾವ್ಯಾವ ರೈತ ಯಾವ್ಯಾವ ಒಂದು ಇದರಲ್ಲಿ ಪರಿಣಿತಿ ಹೊಂದಿದ್ದಾನಲ್ಲ ಬೆಳೆಗಳಲ್ಲಿ, ಅಂಥವ್ರನ್ನ ಜೊತೆ ಕರ್ಕೊಂಡು ಹೋಗ್ರಿ. ನೀವು ಕರ್ಕೊಂಡು ಹೋಗ್ಬೇಕು ಅಂತ ಆಸೆ ಇದ್ದರೆ ನಿಮ್ಮ ಹೆಣ್ತಿನೋ ಮಕ್ಕಳು ಅಥವಾ ಇನ್ಯಾರನ್ನೋ ಜೊತೆ ಕರ್ಕೊಂಡು ಹೋಗೋದು ಬದಲು ಆ ನಿಮ್ಮ ತಾಲೂಕಿನ ಕ್ಷೇತ್ರದಲ್ಲೇ ಅನೇಕ ರೈತರಿದ್ದಾರೆ, ರೈತ ಬಂಧುಗಳು. ಒಬ್ಬ ರೇಷ್ಮೆಲಿ ಇರ್ಬೋದು, ಅಥವಾ ಕೃಷಿ ತರಕಾರಿಲಿ ಇರ್ಬೋದು, ಅಥವಾ ಇದು ಹೈನುಗಾರಿಕೆಯಲ್ಲಿ ಇರ್ಬೋದು. ಅವ್ನು ಕರ್ಕೊಂಡು ಹೋಗ್ರಿ. ಯಾಕೆ ಕರ್ಕೊಂಡು ಹೋಗಲ್ಲ ನೀವು? ಅವ್ನು ಕರ್ಕೊಂಡು ಹೋಗೋದಕ್ಕೆ ಇದು ಹೋಗ್ತಾ ಇರೋದು ನೀವು ಕೃಷಿ ಟ್ರಿಪ್ ಅಲ್ಲ,
ನೀವು ಹೋಗ್ತಾ ಇರೋದು ಈ ಸಿದ್ದರಾಮಯ್ಯನ ಪರವಾದ ಟ್ರಿಪ್ಪು, ಅದಕ್ಕೆ ರೈತರನ್ನ ಕರ್ಕೊಂಡು ಹೋಗೋದಿಲ್ಲ ನೀವು. ಇಲ್ಲ ಅಂದ್ರೆ ರೈತಾಪಿ ವರ್ಗದವ್ರನ್ನ ಕರ್ಕೊಂಡು ಹೋಗ್ತಾ ಇದ್ರಿ. ಒಳ್ಳೊಳ್ಳೆ ವಿದ್ಯಾವಂತರನ್ನ ಗಾಂಧಿ ಕೃಷಿ ಯೂನಿವರ್ಸಿಟಿಗೆ ಹೋಗ್ರಿ, ಅಥವಾ ಡೆಹ್ರಾಡೂನ್ಗೆ ಹೋಗ್ರಿ, ಅಥವಾ ಇಲ್ಲೇ ನಮ್ಮ ಮೈಸೂರಿಗೆ ಹೋಗ್ರಿ. ಎಂತೆಂಥ ಕೃಷಿ ವಿಶ್ವವಿದ್ಯಾಲಯ ನಿಲಯಗಳಿದೆ, ಒಬ್ಬನ ವಿದ್ಯಾರ್ಥಿ ಕರ್ಕೊಂಡು ಹೋಗ್ತಾ ಇದ್ದೀರಾ ನೀವು? ಇಲ್ಲ. ನಂಬರ್ 1 ತಿಳ್ಕೊಳ್ಳಿ. ನಂಬರ್ 2, ಇವತ್ತು ದೇಶದಲ್ಲಿ ಭತ್ತ ಬೆಳೆಯುವಂಥ ನಮ್ಮ ಹರಿಯಾಣ ಆಗಿರಲಿ, ಪಂಜಾಬ್ ಆಗಿರಲಿ, ಒಂದಿನ ಹೋಗಿದ್ದೀರಾ ಆ ಸ್ಥಳಗಳಿಗೆ? ಅಥವಾ ನೀವು ನಮ್ಮ ಶರತ್ ಹೇಳ್ದಂಗೆ ಶಿವಮೊಗ್ಗ ಮತ್ತು ಮಲೆನಾಡು ಪ್ರದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಅಡಿಕೆ ಚುಕ್ಕಿ ಬೆಳೆ ರೈತರ ಒಂದಿನ ಹೋಗಿ ಕೇಳಿದ್ದೀರೇನಪ್ಪ ತಮ್ಮಯ್ಯ? ನಿನ್ನ ಕ್ಷೇತ್ರ ಚಿಕ್ಕಮಂಗ್ಳೂರಲ್ಲಿ ಹೋಗಿ ಕೇಳಿದ್ದೀರಾ? ರೈತರ ನಿಮ್ಮ ಸಮಸ್ಯೆ ಏನು? ಅಡಿಕೆ ಬೆಳೆಗೆ ಚುಕ್ಕಿ ರೋಗ ಬಂದಿದೆ ಅಂತ ಕೇಳಲಿಲ್ಲ. ಈರುಳ್ಳಿ ಬೆಳೆಗಾರನ ಭೇಟಿ ಮಾಡಲಿಲ್ಲ. ಮಂಡ್ಯ ಮೈಸೂರು ಭಾಗದಲ್ಲಿ ಭತ್ತ ಬೆಳೆಯೋರ ರೈತರನ್ನ ಭೇಟಿ ಮಾಡಲಿಲ್ಲ. ನಮ್ಮದೇ ಕೃಷಿ ಸಚಿವ. ಇವತ್ತು ಮೂರ್ಖ ಜನರಾಗಿದ್ದೀವಿ ಮಂಡ್ಯ ಜಿಲ್ಲೆ ಜನ ಕೃಷಿ ಸಚಿವನನ್ನು ಪಡ್ಕೊಂಡು. ಈ ನೋಡಿ ಇವತ್ತು ಏನು ನಡೀತಾ ಇದೆ, ಇವತ್ತು ಜಟಾಪಟಿಗಳು. ನೀವೇ ಹೇಳಿದಿರಲ್ಲ, ಡಿ ಕೆ ಶಿವಕುಮಾರ್ ಹೇಳ್ತಾವ್ರಲ್ಲ, ಸರ್ ಏನು ಸರ್ ಒಬ್ಬ ಮಾದೇವಪ್ಪನಂತ ಒಬ್ಬ ದೊಡ್ಡ ವ್ಯಕ್ತಿ ಒಂದು ನಾಯಿಗೆ ಏನು ಬಾಲ ಅಳ್ಳಾಡ್ಸಿದ್ರೆ ನಾಯಿ ಮಾತು ಕೇಳುತ್ತಾ ಅಂತ ಅರ್ಥ ಏನಾಗಾದ್ರೆ? ಅದಕ್ಕೆ ಡಿ ಕೆ ಶಿವಕುಮಾರ್ ಕೇಳಬೇಕು ಅದಕ್ಕೆ ಅರ್ಥ. ಇನ್ನೊಬ್ರು ಹರಿಪ್ರಸಾದ್ ಹೇಳ್ತಾರೆ, ಕಾಂಗ್ರೆಸ್ನ ಪ್ರಭಾವಿ ನಾಯಕ, ಇವತ್ತು ಇಂಜಿನ್ನು ಟ್ರೈನ್ ಹೋಗ್ತಾ ಇದೆಯಂತ, ಜನಗಳು ಟ್ರೈನಲ್ಲಿ ಹತ್ಕೊಂಡು ಹೋಗ್ತಾ ಇರಬೇಕು ಹರಿಪ್ರಸಾದ್ ಹೇಳ್ದಂಗೆ. ಇವತ್ತು ರಾಜ್ಯದಲ್ಲಿ ಮೇಡಮ್ ಎಷ್ಟೋ ಸಂಕಷ್ಟಗಳ ಸರಮಾಲೆಗೆ ರೈತ ಕಣ್ಣೀರು ಬರ್ಸಿದ್ದಾನೆ. ನಿಮ್ಗೆ ಸತ್ಯ ಹೇಳ್ತೀನಿ ನಿಂಚರಾಜಿ, ಇದನ್ನು ನಾನು ಹೇಳಲೇಬೇಕಾಗಿದೆ. ಇವತ್ತು ಒಂದು ಫುಡ್ಡು ಮೇಡಮ್, ದನಗಳಿಗೆ ಹಾಕುವಂಥ ಫುಡ್ಡು, ನಂದಿನಿ KMF ಕೊಡೋ ಫುಡ್ಡು 600 ರೂಪಾಯಿ ಬೆಲೆ ಬಾಳೋದನ್ನ ಇವರು 1400 ರೂಪಾಯಿಗೆ ಮಾರ್ತಾರೆ. ರೈತರಿಗೆ ಎಷ್ಟು ಕೊಡ್ತಾ ಇದ್ದಾರೆ ಇವರು? ಸಬ್ಸಿಡಿ ಕೊಡ್ತಾ ಇದ್ದಾರಾ? ಇವತ್ತು ಭಾರತ ದೇಶದಲ್ಲಿ ಇಂಚರ ಮೇಡಮ್ 66% ಇವತ್ತು ಹೈನುಗಾರಿಕೆಯಲ್ಲಿ ಈ ದೇಶದ ರೈತಾಪಿ ವರ್ಗ ಕುಟುಂಬಗಳಿದೆ. ಸತ್ತಂತಹ ಒಂದೇ ಒಂದು ಜಾನುವಾರುಗಳಿಗೆ ಇವರು ಯೋಗ್ಯತೆಗೆ 1 ರೂಪಾಯಿ ಕೊಟ್ಟಿದ್ದಾರಾ? ಒಂದು ಸಬ್ಸಿಡಿ ಕೊಡಲಿಲ್ಲ ರೈತರಿಗೆ, ಒಂದು ಬೆಳೆಗೆ ಸಬ್ಸಿಡಿ ಕೊಡಲಿಲ್ಲ. ಯೂರಿಯಾ ಅಥವಾ 16-20, 20-20 ಮೆಟಾಸಿಟಿ ಇಂತಹ ಒಂದು ರಸಗೊಬ್ಬರಗಳಿಗೆ ಸಬ್ಸಿಡಿ ಕೊಡೋಕೆ ಯೋಗ್ಯತೆ ಇಲ್ಲ ಈ ಸರ್ಕಾರಕ್ಕೆ. ರೈತರ ಬಗ್ಗೆ ಫಾರಿನಲ್ಲಿ ಹೋಗಿ ಸ್ಟಡಿ ಮಾಡ್ತಾರಂತೆ, ಯಾವುದನ್ನ ಹಸುಗಳ ಬಗ್ಗೆ. ಇವತ್ತು ರಾಜ್ಯದಲ್ಲಿ HF ಜರ್ಸಿ ಇರ್ಬೋದು ಅಥವಾ HF ಇರ್ಬೋದು, ಈ ಒಳ್ಳೊಳ್ಳೆ ತಳಿಗಳು ನಮ್ಮ ರಾಜ್ಯದಲ್ಲಿ. ನೀವು ಕೋಲಾರಕ್ಕೆ ಹೋಗ್ರಿ ಮೇಡಮ್, ಬೆಳಗ್ಗೆ ಎದ್ದು ಸೋಮವಾರ ಅಥವಾ ಭಾನುವಾರ ಹೋಗಿ ನೀವು ಕೋಲಾರದಲ್ಲಿ ಒಂದು ಸಂತೆ ನಡೀತದೆ, ಹೈನುಗಾರಿಕೆ ಸಂತೆ. ಅಲ್ಲಿ 5-10 ಲಕ್ಷ ಬೆಲೆ ಬಾಳುವಂಥ ಹೈನುಗಳು ಬರ್ತದೆ, 100 ಲೀಟರ್ ಹಾಲು ಕಡಿಯುವಂಥ ಹೈನುಗಳು ಬರ್ತದೆ. ಒಂದಿನ ಒಬ್ಬ ಶಾಸಕ ಹೋಗಿದ್ದಾನೆ ಕೇಳಿ. ಏನು 22 ಜನ ಹೋಗ್ತಾವ್ರಲ್ಲ ಟ್ರಿಪ್ಪು, ಒಬ್ಬ ಶಾಸಕ ಕೋಲಾರದ ಜಾತ್ರೆಗೆ ಹೋಗಿದ್ದಾನೆ ಕೇಳಿ. ಅಲ್ಲೇ ಬಂಗಾರಪೇಟೆ ಅಲ್ಲೆಲ್ಲ ಕೇಳ್ಕೊಳ್ಳಿ ಅವ್ರನ್ನೇ. ಇವೆಲ್ಲ ಮೇಡಮ್ ಬೋಗಾಸ್ಗಳು ಇವರೆಲ್ಲ. ಜನರಿಗೆ ಮಂಕು ಬೂದಿ ಏರ್ಚಿ ಇವರೇನು ಸರ್ಕಾರದ ಬದಲಾವಣೆಯ ನೆಪದಲ್ಲಿ ಇವತ್ತು ನಾನು ಸಿದ್ದರಾಮಯ್ಯನ ಕಡೆ ಹೇಳ್ಕೊಳಕ್ಕಾಗಲ್ಲ, ನಾನು ಡಿ ಕೆ ಶಿವಕುಮಾರ್ ಕಡೆ ಅಂತ ಹೇಳ್ಕೊಳಕ್ಕಾಗಲ್ಲ. ಸಿದ್ದರಾಮಯ್ಯ ಹೋದ್ಮೇಲೆ ಡಿ ಕೆ ಶಿವಕುಮಾರ್ ಬಂದರೆ ಇವ್ರ ಗತಿ ನಾಯಿಪಾಡಾಗುತ್ತೆ ಅಂತ ಗೊತ್ತಿದೆ. ಇವರು ಸಿದ್ದರಾಮಯ್ಯನ ಕಡೆ ಇರೋರು ಡಿ ಕೆ ಶಿವಕುಮಾರ್ ಕಡೆ ಇರೋರಿಗೆ 1 ರೂಪಾಯಿ ಬೆಲೆ ಕೊಡ್ತಾ ಇಲ್ಲ. ಅದ್ರ ನೋಡಿ, ಆ ಶಿವಗಂಗಾ ಬೆಳಿಗ್ಗೆ ಇದ್ರೆ ಬಾಯಿ ಬಡ್ಕತಾನೆ ಶಾಸಕ. ಈ ಒಬ್ಬ ಇಕ್ಬಾಲ್ ಅನ್ಸಾರಿ ಅಂತ ಹೇಳ್ಬಿಟ್ಟು ರಾಮನಗರ ಶಾಸಕ ಇದ್ದಾನೆ, ಅವನು ಇದೇ ಕೆಲಸ. ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ಶಾಸಕ ಇದ್ದಾನೆ, ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಗ. ಇವ್ರದೆಲ್ಲ ಬೆಳಿಗ್ಗೆ ಇದ್ರೆ ಮೇಡಮ್ ಮಾಧ್ಯಮಗಳ ಮುಂದೆ ಬರೋದು, ತಮ್ಮ ಪಕ್ಷದ ಬಗ್ಗೆ ಸಮರ್ಥನೆ ಮಾಡ್ಕೊಳ್ಳೋದು. ಜನಕ್ಕೆ ನೀವೇನಾದ್ರು ಕೇಳ್ಬಿಟ್ರೆ, ಅದೇ ಸಿದ್ದರಾಮಯ್ಯ ಜನಕ್ಕೆ ಏನ್ರಿ ರೈತರು ಸಾಲ ಮನ್ನಾ ಮಾಡ್ತೀರಾ? ನಿಮ್ಮ ಮೇಲೆ ಕೋಪ ಏನ್ರಿ? ಡಿ ಕೆ ಶಿವಕುಮಾರ್ ಅವರೇ ಮಾದೇವಪ್ಪನವ್ರು ಹಿಂಗಂದ್ರು ಹಂಗಂದ್ರು. ಬೆಳಿಗ್ಗೆ ಇದ್ರೆ ಇದೇ ಕೆಲಸ ಮಾಧ್ಯಮಗಳಲ್ಲಿ. ಇವ್ರು ಏನಾದ್ರು ಮಾಡಕ್ಕೆ ಕೆಲಸ ಇಲ್ಲ, ಬಾಯಿ ಹಿಡಿತಾ ಇಲ್ಲ, ಏನು ಕೇಳಬೇಡಿ. ಅದೇನೋ ಸಿಂಚರ ಮೇಡಮ್ ನಿಮಗೆ ಬಿಟ್ಟಿದ್ದು. ಏನೋ ಸಿದ್ದರಾಮಯ್ಯನವರು ದಾಖಲೆ ಬಜೆಟ್ ಮಂಡನೆ ಮಾಡ್ತಾರಂತೆ, ಫಾರಿನ್ ಕಳಿಸ್ಬಿಟ್ಟು. ನೋಡೋಣ ಯಾರ್ಯಾರಿಗೆ ಎಷ್ಟೆಷ್ಟು ದಬಾಕ್ತಾರೆ ಸಿದ್ದರಾಮಣ್ಣ ಅಂತ. ದಾಖಲೆ ಬಜೆಟ್ ಸಿದ್ದರಾಮಯ್ಯನವ್ರದ್ದು, ಅವ್ರ ಮಗಂದು ಇವ್ರದ್ದು, ಪಕ್ಷದಲ್ಲಿ ಯಾರ್ಯಾರನ್ನು ಕುಣಿಸ್ಕೊಂಡು. ಅದಕ್ಕೆ ಸಿದ್ದರಾಮಯ್ಯನವ್ರು ನೀವು ಕ್ವಶನ್ಸ್ ಕೇಳಿದ್ರೆ ನಾನು ನೋಡಿದೆ ಪಾಪ, ಇವತ್ತು ನೋಡ್ತಾ ಇರ್ತಾರೆ ಜನ, ಹೇಳ್ಕೊಳಕ್ಕೆ ಅಸಹ್ಯ ಆಗುತ್ತೆ. ಏನು ಸರ್ ಶಾಸಕರೆಲ್ಲ ಕಳಿಸ್ಬಿಟ್ಟು ನೀವು ಬಜೆಟ್ ಮಂಡನೆ ಮಾಡ್ತೀರಾ ಅಂತ ಅಂದ್ರೆ, ಡಿ ಕೆ ಶಿವಕುಮಾರ್ ಅವ್ರು ಏನು ಹೇಳಿದ್ರು ಗೊತ್ತಾ? ನಿಮ್ಮ ಮಾಧ್ಯಮದಲ್ಲಿ ಪಾಪ ಬಸವರಾಜು ಇವತ್ತು CM ಡಿ ಕೆ ಶಿವಕುಮಾರ್ ಮುಂದೆ ಓಡೋ ಮೈಕ್ ಹಿಡಿದಿದ್ರು, ನಾನು ನೋಡಿದೆ ಬಸವರಾಜ್ ಅವ್ರನ್ನ. ನೋಡಪ್ಪ, ಡಿ ಕೆ ಶಿವಕುಮಾರ್ ಹೇಳೋದು, ಶಾಸಕರು ಹೋಗ್ಬಿಟ್ರೆ ಈಗಾಗಲೇ ಕೊಟ್ಬಿಟ್ಟವ್ರೆ, ಬರೆದು ಕೊಟ್ಬಿಟ್ಟವ್ರೆ ಸಿದ್ದರಾಮಯ್ಯನವ್ರಿಗೆ, ನಮ್ಮ ಕ್ಷೇತ್ರಗಳಿಗೆ ಇಂತಿಷ್ಟು ಅನುದಾನ ಕೊಟ್ಬಿಡಿ ಸರ್ ಅಂತ. ಅದಕ್ಕೆ ಅವರೆಲ್ಲ ಹೊಂಟೋಗ್ತಾ ಇದ್ದಾರೆ. ಅವ್ರನ್ನ ಸಿದ್ದರಾಮಯ್ಯನವರು ಬಜೆಟಲ್ಲಿ ಅವ್ರಿಗೆ ದಾಖಲೆ ಸಮೇತ ಅನುದಾನವನ್ನು ಬಿಡುಗಡೆ ಮಾಡ್ತಾರೆ ಅಂತ ನಾವು ಕಾಯ್ತಾ ಇದ್ದೀವಿ. ಇಂಚರ ಮೇಡಮ್, ನೀವು ಇದೇ ಡೆಸ್ಕಲ್ಲಿ ಕೂತಿರ್ತೀರಾ, ನೀವು ಇದೇ ಡೆಸ್ಕಲ್ಲಿ ನೀವು ಹೇಳ್ತೀರಾ ಸಿದ್ದರಾಮಯ್ಯನವರ ಬಜೆಟ್ನ ಸಾಧನೆಗಳನ್ನು. ಅವತ್ತು ಮಾತನಾಡ್ತೀವಿ. ಯಾರಿಗೆ? ಡಿ ಕೆ ಶಿವಕುಮಾರ್ ಅವ್ರಿಗೆ ಇನ್ನೆಷ್ಟು ದಿನ ಇದೆ? ಇನ್ನೊಂದು ವಾರ ಇದೆ, ಮಾತನಾಡೋಣ ಬಿಡಿ. ಯಾರ್ಯಾರಿಗೆ ಎಷ್ಟೆಷ್ಟು ಸೋಂಕು ಕೊಟ್ಟಿದ್ದಾರೆ, ಯಾರ್ಯಾರು ಮಕ್ಕ ಮೇಲೆ ಟೋಪಿ ಹಾಕಿದ್ದಾರೆ, ಯಾರನ್ನು ಟ್ರಿಪ್ಪಲ್ಲಿ ಮಲಿಕೊಂಡು ಬರ್ತಾರೆ, ಬಿತ್ಕೊಂಡು ಬರ್ತಾರೆ, ನೋಡೋಣ. ಇವೆಲ್ಲ ಇವತ್ತು ರಾಜ್ಯದ ಜನ ಯೋಚನೆ ಮಾಡ್ಬೇಕು ಮೇಡಮ್.
ಇಂಥವ್ರಿಗೆಲ್ಲ 137 ಮ್ಯಾಂಡೇಟ್ರಿ ಕೊಟ್ಟಿದೆ ಈ ರಾಜ್ಯದ ಜನ ಅಂತ ಹೇಳಿದ್ರೆ ಇವತ್ತು ಎಷ್ಟು ನೋವಾಗುತ್ತೆ ಅಂತ ಹೇಳ್ಕೊಳ್ಳೋದಕ್ಕೆ ವಿರೋಧ ಪಕ್ಷದಲ್ಲಿ ಬೇಡ, ಒಬ್ಬ ಸಾಮಾನ್ಯ ಒಬ್ಬ ಈ ನಾಡಿನ ನಾಗರಿಕನಾಗಿ ಹೇಳ್ತೀನಿ, ಇವರಂತ 420 ಸರ್ಕಾರ ಈ ರಾಜ್ಯದಲ್ಲಿ ಮತ್ತೆ ಬರೋದು ಬೇಡ. ಈ ರಾಜ್ಯದ ಜನರಿಗೆ ಇಂಥವ್ರನ್ನ ತೆಗೆದುಕೊಂಡು ಏನು ಕೆಲಸ ಮಾಡೋಕ್ಕಾಗುತ್ತೆ ಹೇಳಿ? ಇವ್ರನ್ನ ನಂಬ್ಕೊಂಡು ಈ ರಾಜ್ಯದ ರೈತರು ಬದುಕಕ್ಕಾಗುತ್ತಾ? 2050 ಇಸ್ವಿ ಹೊತ್ತಿಗೆ ಮೇಡಮ್ 80 ಮಿಲಿಯನ್ ಪಾಪ್ಯುಲೇಷನ್ಸ್ಗೆ ಇವತ್ತು ಆಹಾರ ಬೇಕಾಗಿದೆ ಇಡೀ ಪ್ರಪಂಚದಲ್ಲಿ. ಇವ್ರಿಗೆಲ್ಲ ಅದ್ರ ಬಗ್ಗೆ ಯೋಚನೆ ಇದೆಯಾ? ಒಂದು ದಿನ ಕೃಷಿ ಮೇಳಕ್ಕೆ ಹೋಗಿಲ್ಲ, ಯೋಗ್ಯರಿಲ್ಲ, ಅಯೋಗ್ಯರು ಇವರೆಲ್ಲ. ಒಂದು ದಿನ ಕೃಷಿ ಮೇಳಕ್ಕೆ ಹೋಗ್ಲಿಲ್ಲ ಇಷ್ಟು ಜನ. 200 ಕೋಟಿ ವೆಚ್ಚ ಒಂದೊಂದು ಕೃಷಿ ಮೇಳಕ್ಕೆ ಅಲ್ವಾ? ಕೃಷ್ಣ ಬೈರೇಗೌಡರು ಕೇಳಿ ಹೇಳ್ತಾರೆ, ಒಳ್ಳೆ ಅವ್ರಿಗೆ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇದೆ ಕೃಷಿ ಮಂತ್ರಿಯಾಗಿ. ಮಹೇಶ್ ಗೌಡ್ರೆ ಹಾಗೆ ಅಯ್ಯರ್ ಅವರೇ, ಶರತ್ ಅವರೇ, ಕಾರ್ಯಕ್ರಮದಲ್ಲಿ ಭಾಗಿಯಾಗಿಸಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇದಾಗಿತ್ತು ಈ ಹೊತ್ತಿನ ಸೂಪರ್ ಡಿಬೇಟ್. ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಜನಸೇವೆಗೆ ನಾವು ಸದಾ ಸಿದ್ಧ.